tonight and you're watching News Alert. Okay. जिगर सी मर्दानी कर्नाटका की फिल्म इंडस्ट्री की घर घर की कहानी। मेरे साथ हैं आपकी सबकी प्यारी संजना गलरानी। नमस्कार। ಇವಾಗಲೇ ಇನ್ಸ್ಟೆಂಟ್ ಆಗಿ ಹೇಳಿದ್ರೆ ಇದು ಇದೆಲ್ಲ ಕಲ್ತ್ಕೊಂಡು ಪ್ಲಾನ್ ಮಾಡ್ಕೊಂಡು ಬಂದ್ರು. ಇನ್ಸ್ಟೆಂಟ್ ಆಗಿ ಹಿಂಗ್ ಬಂತು. ಇನ್ಸ್ಟೆಂಟ್ ಆಗಿ ಹೆಂಗ್ ಬರುತ್ತೆ ಟ್ಯಾಲೆಂಟ್? ಅದು ಏನಂತೀವಿ ಪ್ರಾಸ ಪದಗಳಿದೆಯಲ್ಲ ಅದನ್ನ ಜೋಡಿಸಿ ಹೇಳಿದೆ. ಓಕೆ ನೈಸ್ ನೈಸ್ ನೈಸ್. ಪ್ರಾಸ ಪದಗಳು ತುಂಬಾ ಒಳ್ಳೆ ಕನ್ನಡ ಮಾತಾಡ್ತಾರೆ, ಹೇಳಿ. ಥ್ಯಾಂಕ್ ಯು. ವೆಲ್, ಈಗ ಲಾಕ್ಡೌನ್ ಆಗಿದೆ. ಸೊ ಲಾಸ್ಟ್ ಟೈಮ್ ಇಸ್ಕಾನ್ ಇಂದ ಕೂಡ ಫುಡ್ ಬರ್ತಾ ಇತ್ತು. ಈ ಸತಿ ನೀವೇ ಫುಡ್ ಅನ್ನ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ. ಸೊ ಫಸ್ಟ್ ಡೇ ಯಾವ ತರ ಇದೆ, ಏನ್ ಮಾಡ್ತಾ ಇದ್ದಾರೆ? ಫಸ್ಟ್ ಡೇ ಸ್ವಲ್ಪ ಪ್ಯಾನಿಕ್ ಅಲ್ಲಿ ಇದೆ, ಬಟ್ ಪ್ರೊಫೆಷನಲ್ ಕುಕ್ಸ್ ಬಂದಿದ್ದಾರೆ. ಕೆಳಗೆ ನೋಡಿದ್ರೆ ಗುವಾಕಿ ಗೂಸ್ ಅಂತ ಈ ರೆಸ್ಟೋರೆಂಟ್ ಅವ್ರಿಗೆ ಧನ್ಯವಾದ, ಅವ್ರು ಶೆಫ್ ಕಳಿಸಿದಾರೆ ಅವರು. ಬಟ್ ಅವ್ರು ಇವತ್ತು ಒಂದೇ ದಿನಕ್ಕೆ ಬಂದಿದ್ದಾರೆ ಅಂತ ಬೇಜಾರು. ನಾಳೆಯಿಂದ ಏನ್ ಮಾಡ್ತೀವಿ ಅಂತ ಗೊತ್ತಿಲ್ಲ. ಅಂಡ್ ಚಾಲೆಂಜಸ್ ತುಂಬಾ ಜಾಸ್ತಿ ಇದೆ. ನಾವೇ ಅಡುಗೆ ಮಾಡ್ತೀವಿ ಅಂದ್ರೆ ನಮ್ಮ ಉದ್ದೇಶ ತುಂಬಾನೇ ಪ್ಯೂರ್ ಇದೆ. ಮೊದಲನೇದಾಗಿ ಶ್ರೀ ಕೃಷ್ಣ ಪರಮಾತ್ಮನೇ ಸ್ವತಃ ನಾವ್ ಹೇಗ್ ಅಡುಗೆ ಮಾಡ್ಬಿಟ್ಟು ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಅಂತ ನಮಗ್ ದಾರಿ ತೋರಿಸಿದ್ರು. ಕರೆಕ್ಟ್. ಈ ಒಂದು ಪ್ರೋತ್ಸಾಹ ನೀಡಿದ್ದು, ಆಶ್ವಾಸನೆ ನೀಡಿದ್ದು ನಮಗೆ ಇಸ್ಕಾನ್. ಮತ್ತೆ ಸ್ವತಃ ದೇವರೇ ನಮಗೆ ಈ ದಾರಿ ತೋರಿಸಿದ್ದು. ನಿನ್ನಲ್ಲೂ ಶಕ್ತಿ ಇದೆ ಮಗಳೇ, ನೀನು ಮಾಡು. ಎಲ್ಲೆಲ್ಲಿಂದನೋ ಬಂದ್ಬಿಟ್ಟು ನಮಗೆ ಒಂದು ಹೆಲ್ಪ್ ಅಂತ ಏನಿದೆಯೋ ಎಲ್ಲ ಕಡೆಯಿಂದ ರೀಚ್ ಆಗತ್ತೆ ಅಂತ. ಸೊ ಆ ಹೆಲ್ಪ್ ನಮಗೂ ರೀಚ್ ಆಗ್ತಾ ಇದೆ. ಸಿಲಿಂಡರ್ಗಳ ಬಿಲ್ಡಿಂಗ್ ಇಂದಾನೇ ಒಂದಷ್ಟು ಜನ ಕೊಟ್ಟಿದ್ದಾರೆ. ನಮ್ಮ ಬಿಲ್ಡಿಂಗ್ ಇಂದಾನೆ ಒಂದಷ್ಟು ಜನ ಕೊಟ್ಟಿದ್ದಾರೆ. ಮನ್ಸಲ್ಲಿ ದಳ 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 ಇದೆ. ಅಟ್ಲೀಸ್ಟ್ ಒಂದು 10-15 ದಿನ ಶಕ್ತಿ ಕೊಡೋ ಭಗವಂತ, ಇನ್ನ ಸ್ವಲ್ಪ ಭಗವಂತ, ಇಷ್ಟೆಲ್ಲ ತೋರಿಸಿದ್ಯಾ ದಾರಿ. ನಾಳೆಯಿಂದ ಬೇರೆ ಶೆಫ್ ಹೇಳಿದ್ದಾರೆ ಅವ್ರು ಬರ್ತಾರೆ. ದಿನಾಗ್ಲೂ ಸಾಯಂಕಾಲ ಒಂದು 10 ಕಿಲೋ ತರಕಾರಿ ಹಚ್ಬಿಟ್ಟಿರ್ಬೇಕು. ನನ್ನ ಆಫೀಸ್ ಅಲ್ಲಿ ನನ್ನ ಸ್ಟಾಫ್ ಯಾರಿದಾರೋ ಅವ್ರಿಗೆ ಸಾಯಂಕಾಲ ಓವರ್ ಟೈಮ್ ಕೆಲಸ ಮಾಡಿಸ್ಬಿಟ್ಟು ಕುಣಿಸ್ಬಿಟ್ಟು ಆ ಕೆಲಸ ಮಾಡಿಸ್ತಾ ಇದೀನಿ ಮನೆ ಹೆಲ್ಪರ್ಸ್ ಜೊತೆಗೆ. ಎಷ್ಟು ಗಂಟೆ ಪ್ರೋಸೆಸ್ ಇದೆಲ್ಲ ಅಂತ? ಎಷ್ಟು ಗಂಟೆಯಿಂದ ಹೋಲ್ ಡೇ ಪ್ರಾಸೆಸ್. ಒಂದ್ ಮುಗಿದ್ರೆ ನೆಕ್ಸ್ಟ್ ಡೇ ದಿಂದಷ್ಟು ಇರುತ್ತೆ. ಒಬ್ರು ತರಕಾರಿ ತಗೊಳಕ್ ಹೋಗ್ಬೇಕು, LPG ಗ್ಯಾಸ್ ಇದೆಯೋ ಇಲ್ವೋ ನೋಡ್ಬೇಕು, 4 ಜನ ಫೋನ್ ಮಾಡ್ಬೇಕು. LPG ಗ್ಯಾಸ್ಗಳು ಬೇರೆ ಬ್ಲಾಕ್ ಅಲ್ಲೇ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈಗ ಫೌಂಡೇಶನ್ ನಾವು ಹಣನೇ ಇಲ್ಲ, ನನ್ನ ಹತ್ರ ಬ್ಯಾಂಕ್ ಅಕೌಂಟೇ ಇಲ್ಲ. ಇನ್ನ ಸಂಜನಾ ಗಲ್ರಾನಿ ಫೌಂಡೇಶನ್ ಅಂದ್ರೆ ಬ್ಯಾಂಕ್ ಅಕೌಂಟ್ ಇಲ್ಲ. ಇಲ್ಲಿಂದ ಸ್ನೇಹಿತರಿಗೆ ಹೇಳೋದು ನಾನು, ಅನ್ನ ಕಳಿಸ್ತೀರಾ ನೀವು ಇದು ಕಳಿಸ್ತೀರಾ ಅದು ಕಳಿಸ್ತೀರಾ. ಅಂಡ್ ಸಡನ್ ಎಕ್ಸ್ಪೆನ್ಸ್ ಇದ್ದೇ ಇರುತ್ತೆ. ಅಂದ್ರೆ ಈ ವೆಜಿಟೇಬಲ್ಸ್ ಇಲ್ಲ, ಬೇಕೇ ಬೇಕು, ಎಣ್ಣೆ ಖಾಲಿ ಆಗೋಯ್ತು, ಅದು ಬೇಕೇ ಬೇಕು, LPG ಗ್ಯಾಸ್ ಆಗೋಯ್ತು, ಅದಕ್ಕೆಲ್ಲ ನಾನೇ ದುಡ್ಡು ಕೊಡ್ತಾ ಇರೋದು. ಸಡನ್ ಎಕ್ಸ್ಪೆನ್ಸಸ್ಗೆ ನಾನೇ ಸ್ವತಃ ಬ್ಯಾಕಪ್ ಆಗಿದ್ದೀನಿ. ಬಟ್ ಈಗ ಒಂದಷ್ಟು ಹಕ್ಕಿ ಇದೆ, 500-600 ಕಿಲೋ ಹಕ್ಕಿ ಬಂದಿದೆ. ಸೊ ಈಗ 25 ಕಿಲೋ ಸ್ಟಾರ್ಟ್ ಮಾಡಿದೀವಿ. ಆ ಭಗವಂತ ಇನ್ನ ಒಂದಷ್ಟು ತಾಕತ್ ಕೊಟ್ರೆ ಅದನ್ನ 50 ಕಿಲೋಸ್ ಮಾಡೇ ಮಾಡ್ತೀವಿ. 25 kilos rice ಅಲ್ಲಿ approximately I think we are able to serve 200 to 300 people plates a day, portions. So ಅದು ನಾವು ಸ್ಟಾರ್ಟ್ ಮಾಡಿದೀವಿ. ಫಸ್ಟ್ ಕಮ್ಮಿಯಿಂದ ಸ್ಟಾರ್ಟ್ ಮಾಡ್ಬಿಟ್ಟು ಜಾಸ್ತಿ ಮಾಡೋಣ, ಜಾಸ್ತಿ ಸ್ಟಾರ್ಟ್ ಮಾಡ್ಬಿಟ್ಟು ಒದ್ದಾಡ್ಬಿಟ್ಟು ಕಮ್ಮಿ ಮಾಡ್ಬಾರ್ದು. ನಿಜ. ಈಗ ಸರ್ಕ್ಯುಲೇಟ್ ಎಲ್ಲ ಹೇಗ್ ಮಾಡ್ತೀರಾ ಅಂತ? ಸರ್ಕ್ಯುಲೇಷನ್ ಲಾಸ್ಟ್ ಟೈಮ್ ನೀವು ನೋಡಿದ್ರಲ್ಲ, ಆಕ್ಚುಲಿ ಏನಾಗಿದೆ, ನಾವು ವಾಟ್ಸ್ಆಪ್ ಗ್ರೂಪ್ ಗಳು ಮಾಡ್ಕೊಂಡ್ಬಿಟ್ಟಿದ್ವಿ. ಟೆಕ್ನಾಲಜಿ ಅಂತ ಹೇಳೋದಕ್ಕೆ ವಿ ಆರ್ ರಿಯಲಿ ಯುಟಿಲೈಸಿಂಗ್ ಟೆಕ್ನಾಲಜಿ ಟು ದ ಫುಲ್ಲೆಸ್ಟ್. ಸೊ ಪಕ್ಕದ ರೋಡ್ ಅಲ್ಲಿ ರೂಪನಹಳ್ಳಿ ಆರ್ಚ್ ಹತ್ರ ಅಂಡರ್ ಪ್ರಿವಿಲೇಜ್ಡ್ ಏರಿಯಾ ಇದೆ. ಬಾಬಾ ಸಾಹೇಬ್ ಕಾಲೋನಿ ಆ ಕಡೆ ಅಂಡರ್ ಪ್ರಿವಿಲೇಜ್ಡ್ ಏರಿಯಾ ಇದೆ. ಮತ್ತೆ ಈ ಕಡೆ ಮಾರಿಯಮ್ಮ ದೇವಸ್ಥಾನ ಹಿಂದೆ ಅಂಡರ್ ಪ್ರಿವಿಲೇಜ್ಡ್ ಏರಿಯಾ ಇದೆ. ನಮ್ಮ ಈ ಏರಿಯಾನಲ್ಲಿ ಇಂದ್ರಾನಗರಲ್ಲಿ ಇರೋ ಹೆಲ್ಪರ್ಸ್ ಎಲ್ಲಾನು ಈ 3 ಏರಿಯಾಸ್ ಇಂದಾನೆ ನಮ್ಮ ಮನೆಗಳಿಗೆ ಬರ್ತಾರೆ. ಸೊ ಈ ಹೆಲ್ಪರ್ಸ್ ಮೂಲಕ ನಾನು ನನ್ನ ವಾಲಂಟಿಯರ್ಸ್ ಫಸ್ಟ್ ಟ್ರಿಪ್ ನಾನು ಸ್ವತಃ ಹೋಗಿದ್ದೆ ಆ ಟ್ರಿಪ್ಪಿಗೆ, ಟು ಗೋ ಅಂಡ್ ಮೀಟ್ ಪೀಪಲ್ ಓವರ್ ದರ್. ಏನ್ ಕಷ್ಟಗಳಿದೆ ಅಂತ ಕೇಳೋದು. ಒಂದೊತ್ತು ಊಟ ಕೊಟ್ರೆ ಅಕ್ಕ ತುಂಬಾ ಅನುಕೂಲ ಆಗತ್ತೆ, ಹೊಟ್ಟೆ ತುಂಬಾ ಊಟ ಕೊಡಿ ಅಕ್ಕ ಅಂತ ಹೇಳಿದ್ರು. ಅದು ಪ್ರಯತ್ನ ಮಾಡ್ತೀನಿ ಅಂತ ಕೇಳ್ಕೊಂಡು ವಾಟ್ಸ್ಆಪ್ ಗಳಲ್ಲಿ ನಾವು ಮಾರಿಯಮ್ಮ ಟೆಂಪಲ್ ಒಂದು ಗ್ರೂಪ್ ಮಾಡ್ಕೊಂಡ್ಬಿಟ್ಟಿದೀವಿ, ಪಕ್ಕದ ರೋಡ್ ಒಂದು ಗ್ರೂಪ್ ಮಾಡ್ಕೊಂಡ್ಬಿಟ್ಟಿದೀವಿ, ಬಾಬಾ ಸಾಹೇಬ್ ಕಾಲೋನಿಗೂ ಒಂದು ಗ್ರೂಪ್ ಮಾಡ್ಕೊಂಡ್ಬಿಟ್ಟಿದೀವಿ. ಅಡ್ಗೆ ಮಾಡ್ತಾ ಇದ್ರೆ ಸುಮ್ನೆ ಸಂಜನಾ ಪೇಜ್ ಅಲ್ಲಿ ಲೈವ್ ಹೋದ್ರೆ ಎಲ್ಲರೂ ಪೇಜ್ ಫಾಲೋ ಮಾಡ್ತಾರೆ. ಅವ್ರು ನಮ್ಗೆ ಅಡ್ಗೆ ರೆಡಿ ಆಗ್ತದೆ ಅಂತ ಇಮಿಡಿಯೇಟ್ಲಿ ಅವ್ರ ಮನೆಯಿಂದ ಪಾತ್ರೆಗಳು ಎತ್ಕೊಂಡ್ಬಿಟ್ಟು ಬಂದ್ಬಿಡ್ತಾರೆ. ಅಡ್ಗೆ ಏನ್ ಮಾಡಿ ಮುಗಿಸಿಲ್ಲ ಹಂಗೆ ಊಟ ಖಾಲಿ ಆಗೋಗುತ್ತೆ. ಸೊ ಅವರೇ ಪಾತ್ರೆ ತಗೊಂಡ್ಬರ್ತಾರೆ. ಆ ಪಾತ್ರೆನ ಅವ್ರಿಗೆ ಎಷ್ಟು ಏನ್ ಹೇಳ್ತೀವಿ, ಎಷ್ಟು ಅವ್ರಿಗೆ ಸಮಾಧಾನ ಆಗುತ್ತೋ ಆ ಸಮಾಧಾನ ಆಗೋ ತನಕ 4 ಜನಕ್ಕೆ ಹಾಕಿ ಅಂದ್ರೆ ದೊಡ್ಡ ಪಾತ್ರೆನೇ ತಗೊಂಡ್ಬಂದು 4 ಜನ ಬರಬೇಡಿ ತಗೊಂಡು ಹೋಗೋದಕ್ಕೆ. ಎವ್ರಿಬಡಿ ಡೋಂಟ್ ಕಮ್ ಬಿಕಾಸ್ ವಿ ಆರ್ ಫಾಲೋಯಿಂಗ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಪ್ರೋಟೋಕಾಲ್ಸ್. ಎಲ್ಲ ಗಲಿಗಳಿಂದ ನಡ್ಕೊಂಡೇ ಬರ್ತಾರೆ. ಸೊ ಅದೊಂದು ಸಿಸ್ಟಮ್ ಆಲ್ರೆಡಿ ರೆಡಿ ಆಗಿದೆ. ಹಿಂದೆ 14 ದಿನ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಮತ್ತೆ ಈ ಒಂದು ಅಡುಗೆ ಮಾಡೋ ವ್ಯವಸ್ಥೆ ಮಾಡ್ಬೇಕಿತ್ತು. ಈ ದೊಡ್ಡ ದೊಡ್ಡ ಪಾತ್ರೆಗಳು ಅರೇಂಜ್ ಮಾಡೋದು, ಅಡುಗೆ ಸ್ಟವ್ ಬೇರೆ ಇರುತ್ತೆ, ಮಾಸ್ ಕುಕಿಂಗ್ ಮಾಡೋದಕ್ಕೆ ಇದೆಲ್ಲ ಸೆಪ್ರೇಟ್ ಆಗಿ ಬೇಕಾಗುತ್ತೆ. ಇದೆಲ್ಲ
ರೆಡಿ ಮಾಡಿಬಿಟ್ಟು ಈಗ ತಿರ್ಗಾ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ವೆಲ್, ಎಷ್ಟು ಹೊತ್ತಿನ ಊಟ ಅಂತ? ಒಂದು ಹೊತ್ತಿಂದ ಅಥವಾ ಎರಡು ಹೊತ್ತಿಂದ? ಒಂದೊತ್ತು ಹೊಟ್ಟೆ ತುಂಬಾ ತಿನ್ಬಹುದು ಹ್ಮ್. ಆ ತರ, ಬಿಕಾಸ್ ಅಲ್ಲಿ ಇವಾಗ ತನಕ ನಮ್ಗೆ ಅಂದ್ರೆ ಅಷ್ಟೇ ಟಿಫನ್ ಅಥವಾ ಮಧ್ಯಾಹ್ನದ ಊಟ? ಒಂದು ರೈಸ್ ಐಟಮ್, ಹೆವಿ ರೈಸ್ ಐಟಮ್, ಅದು ಯಾವುದೇ ಒಂದು ಬಾತ್ ಆಗಿರ್ಬೋದು, ಒಂದೇ ಐಟಮ್ ಮಾಡ್ತಾ ಇರೋದು. ಒಂದು ಟೊಮ್ಯಾಟೊ ಬಾತ್ ಆಗ್ಬೋದು, ವಾಂಗಿ ಬಾತ್ ಆಗ್ಬೋದು, ಬಿಸಿಬೇಳೆ ಬಾತ್ ಆಗ್ಬೋದು, ಪೊಂಗಲ್ ಆಗ್ಬೋದು, ಖಾರ ಪೊಂಗಲ್ ಆಗ್ಬೋದು, ದಾಲ್ ಕಿಚಡಿ ಆಗ್ಬೋದು. ಒಂದು ರೈಸ್ ಐಟಮ್ ಹೊಟ್ಟೆ ತುಂಬಾ ಒಂದ್ಸಲ ಕೂತ್ಕೊಂಡು ಒಂದ್ ಮನುಷ್ಯ ತಿನ್ಬಹುದು. ಅಷ್ಟು ತಿಂದ್ರು ಕೂಡ ನಾವು ಆರಾಮಾಗಿ ಬದುಕಬಹುದು ನನ್ಗೆ ಗೊತ್ತಿರಲಿ. ಅಂದ್ರೆ ಮಧ್ಯಾಹ್ನದ ಹೊತ್ತಿನ ಊಟ ಅಷ್ಟೇ? ಹೌದು, ಮಧ್ಯಾಹ್ನದ ಹೊತ್ತಿನ ಒಂದ್ಸಲ ಹೊಟ್ಟೆ ತುಂಬ ಊಟ. ಓಕೆ. ಸೊ ಈಗ ಅದ್ರ ಜೊತೆಗೆ ರೇಷನ್ ಕಿಟ್ಸ್ ಗಳನ್ನು ಕೂಡ ರೆಡಿ ಮಾಡಿದ್ದೀರಿ. ನಾನು ಕೆಳಗಡೆ ಬಂದಿದ ತಕ್ಷಣ ಕೇಳಿದೆ ಏನಿದು ರೇಷನ್ ಕಿಟ್ಸ್ ಅಂತ. ಆಗ ನೀವು ಹೇಳ್ತಿದ್ರಿ ಲೈಟ್ ಗೆ ಮತ್ತೆ ಬೇರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬಾ ಜನ ಕಷ್ಟದಲ್ಲಿದ್ದಾರೆ. ಸೊ ಸಾರಾ ಗೋವಿಂದ್ ಸರ್ ಹತ್ರ ಮಾತಾಡಿದ್ವಿ, ಮತ್ತೆ ಎನ್ ಕುಮಾರ್ ಸರ್ ಹತ್ರ ಮಾತಾಡಿದ್ವಿ, ಮತ್ತೆ ರವೀಂದ್ರ ಸರ್ ಆರ್ಟಿಸ್ಟ್ ಅಸೋಸಿಯೇಷನ್ ಅವ್ರ ಹತ್ರನೂ ಮಾತಾಡಿದ್ವಿ. ಸೊ ನಮ್ದು ವಾಟ್ಸ್ಆಪ್ ಗ್ರೂಪ್ ಮಾಡಿದ್ವಿ, 600 ರೇಷನ್ ಕಿಟ್ಸ್ ತಯಾರು ಮಾಡಿದ್ವಿ. ಸೊ ನಮ್ಮ ಇಡೀ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಎಲ್ಲಕ್ಕಿಂತ ಮಿನಿಮಮ್ ಸಂಭಾವನೆ ಇರೋದು ನಮ್ಮ ಲೈಟ್ ಮ್ಯಾನ್ಗಳಿಗೆ ಮತ್ತೆ ನಮ್ಮ ಪ್ರೊಡಕ್ಷನ್ ಬಾಯ್ಸ್ಗಳಿಗೆ. ಲೈಟ್ ಮ್ಯಾನ್ಗಳಿಗೆ ಜಾಸ್ತಿ ನಂಬರ್ ಇದ್ದಾರೆ, 350 ಪೀಪಲ್ ಆರ್ ದೇರ್ ಇನ್ ದ ಲೈಟ್ ಮ್ಯಾನ್ ಕಮ್ಯುನಿಟಿ. ಸೊ ಐ ವಾಂಟ್ ಟು ಡೂ ಇಟ್ ಫಾರ್ ಪ್ರೊಡಕ್ಷನ್ ಕಮ್ಯುನಿಟಿ ಆಲ್ಸೋ. ಅಂಡ್ ಮುಖ್ಯವಾಗಿ ಲೇಡೀಸ್ ಟೆಕ್ನಿಷಿಯನ್ಸ್ಗೂ ಮಾಡಲೇಬೇಕು ಅಂತ ನನಗೊಂದು ಆಸೆ ಇದೆ. ಬಟ್ ಈಗ ಇದ್ದಿದ್ದ ಪರಿಸ್ಥಿತಿಗೆ ಐ ಮ್ಯಾನೇಜ್ ಈ 350 ಪರ್ಟಿಕ್ಯುಲರ್ ರೇಷನ್ ಕಿಟ್ಸ್ ಲೈಟ್ ಮ್ಯಾನ್ ಕಮ್ಯುನಿಟಿಗೆ ಏನಿದೆಯೋ ಅದು ನಾನು ಮ್ಯಾನೇಜ್ ಮಾಡಿಬಿಟ್ಟಿದ್ದೀನಿ. ಸೊ ಐ ಥಿಂಕ್ ಥರ್ಸ್ಡೇ ಲೈಟ್ ಮ್ಯಾನ್ ಫೆಡರೇಷನ್ ಆಫೀಸಲ್ಲಿ ನಮ್ಮ ಮೀಟಿಂಗ್ ಇರುತ್ತೆ. ಅದು ಇವತ್ತು ಆಕ್ಚುಲಿ ಫುಲ್ ಚಾರ್ಟ್ ರೆಡಿ ಮಾಡ್ತಾ ಇದೀವಿ. ಅಂಡ್ ಒಂದು ಎಲ್ಲರಿಗೂ ಅಲ್ಲಿ ಕಳಿಸಿ ಅಲ್ಲೇ ಒಂದು ಡಿಸ್ಟ್ರಿಬ್ಯೂಷನ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಸೊ ಅದ್ ನಾವೆಲ್ಲರೂ ಮಾಡ್ತಾ ಇದೀವಿ. ಓಕೆ. ಈಗ ಲಿಸ್ಟ್ ಅಪ್ ಎಲ್ಲ ಯಾವ ತರ ಮಾಡ್ತಾ ಇದ್ದೀರಾ? ಅಂದ್ರೆ ಥ್ರೂ ಆರ್ಗನೈಸೇಷನ್ ಆಗುತ್ತಾ ಹೇಗೆ? ಎಲ್ಲಾನು ಥ್ರೂ ಸಂಜನಾ ಗಲ್ರಾನಿ ಫೌಂಡೇಶನ್ ಆಗುತ್ತೆ. ಸೊ ಥ್ರೂ ಸಂಜನಾ ಗಲ್ರಾನಿ ಫೌಂಡೇಶನ್ ನನ್ಗೆ ಎಲ್ಲೋ ಒಂದ್ ಕಡೆ ತುಂಬಾ ಆಭಾರಿ. ನಾನು ಇವತ್ತು ಜೀವನದಲ್ಲಿ ನನಗೊಂದು ಗುರ್ತಿದೆ ಅಂದ್ರೆ, ನಾನು ಒಂದು ಸಿನಿಮಾ ನಟಿ ಆಗಿದ್ದೀನಿ ಅಂದ್ರೆ, ನನಗೊಂದು ಪ್ಲಾಟ್ಫಾರ್ಮ್ ಸಿಕ್ತಂದ್ರೆ ಜೀವನದಲ್ಲಿ, ಅದು ಕೇವಲ ಕನ್ನಡ ಸಿನಿಮಾ ಇಂಡಸ್ಟ್ರಿಯಿಂದಾನೇ ನನಗೆ ಸಿಕ್ತು. ಅಂಡ್ ನನ್ನ ಕನ್ನಡ ಸಿನಿಮಾ ಇಂಡಸ್ಟ್ರಿ ಸಿಬ್ಬಂದಿಗಳು, ನಮ್ಮ ಲೈಟ್ ಮ್ಯಾನ್ಗಳು, ಪ್ರೊಡಕ್ಷನ್ ಬಾಯ್ಸ್ಗಳು, ಅವ್ರು ಕಷ್ಟದಲ್ಲಿದ್ದಾರೆ ಅಂದ್ರೆ ನಾವು ಏನು ಮಾಡದೆ ಆರಾಮಾಗಿ ನಮ್ಮ ಮನೆಯಲ್ಲಿ ಹೇಗಿರ್ಬೇಕು. ನಾನು ನಿಂತ್ಕೊಂಡಿರೋದೇ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಿಂದ. ನನ್ನ ಫಸ್ಟ್ ಸಿನಿಮಾ ಬಂದ್ಬಿಟ್ಟು ಪಾಂಡುರಂಗ ವಿಠಲ, ಅದಾದ್ಮೇಲೆ ಆಟೋಗ್ರಾಫ್ ಪ್ಲೀಸ್, ಈ ತರ ಸಿನಿಮಾಗಳ ಜೊತೆ ನನಗೆ ಪ್ಲಾಟ್ಫಾರ್ಮ್ ಕೊಟ್ಬಿಟ್ಟು ಬಣ್ಣ ಹೆಚ್ಚಿದೆ ನನ್ನ ಮುಖದ ಮೇಲೆ ಸಿನಿಮಾ, ನಮ್ಮ ಕರ್ನಾಟಕ ಸಿನಿಮಾ ಇಂಡಸ್ಟ್ರಿ. ಸೊ ಫಸ್ಟು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಏನಾದ್ರು ಮಾಡಬೇಕು ಅಂತ ನನಗೆ ಆಸೆ. ಲೈಟ್ ಮ್ಯಾನ್ ಕಮ್ಯುನಿಟಿ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನ ಶಕ್ತಿ ಕೊಡು ಭಗವಂತ, ಎಲ್ಲಾ ಯೂನಿಟ್ಗಳು, ಎಲ್ಲಾ ಒಕ್ಕೂಟಗಳು ಒಂದ್ಸಲ ನಾನು ಕವರ್ ಮಾಡ್ಬೇಕಂತ ತುಂಬಾ ಆಸೆ ಇದೆ. ಬಟ್ ಅಷ್ಟು ಶಕ್ತಿ ಈಗ ಇಲ್ಲ. ಬಟ್ ಎಷ್ಟು ಶಕ್ತಿ ಇದೆಯೋ ಅಷ್ಟು ಕೈ ತುಂಬಾ ಶಕ್ತಿ ಹಾಕ್ಬಿಟ್ಟು ಮಾಡ್ತಾ ಇದೀನಿ. ಐ ಹೋಪ್ ಗಾಡ್ ವಿಲ್ ಬ್ಲೆಸ್ ಮೀ ಟು ಡೂ ಫಾರ್ ಆಲ್ ದಿ ಪರ್ಟಿಕ್ಯುಲರ್ ಕಮ್ಯುನಿಟೀಸ್. ಇನ್ನ ತುಂಬಾ ರೇಷನ್ ಕಿಟ್ಸ್ ಬೇಕು. ಅಂಡ್ ರೇಷನ್ ಕಿಟ್ಸ್ ಹೆಂಗೆ ಅಂದ್ರೆ ಸುಮ್ಮನೆ ಇಟ್ರೆ 5 ನಿಮಿಷದಲ್ಲಿ ಎಲ್ಲ ಖಾಲಿ ಆಗೋಗುತ್ತೆ, ಹಂಗಿದೆ ಡಿಮ್ಯಾಂಡ್. ಸೊ ಇನ್ನ ರೇಷನ್ ಕಿಟ್ಸ್ ತುಂಬಾ ಅವಶ್ಯಕತೆ ಇದೆ ನಮಗೆ. ಏನೇನಿರುತ್ತೆ ಒಂದು ಕಿಟ್ ಅಲ್ಲಿ? ದಾಲ್ ಇರುತ್ತೆ, ಆಯಿಲ್ ಇರುತ್ತೆ, ರೈಸ್ ಇರುತ್ತೆ, ಗೋಧಿ ಇರುತ್ತೆ, ಸ್ವಲ್ಪ ಸಕ್ಕರೆ ಇರುತ್ತೆ. ಓಕೆ. ಲೈಟ್ ಮ್ಯಾನ್ ಗಳಿಗೆ ಕೊಡಬೇಕು ಅಂತ ಯಾಕೆ ಬಂತು? ಯಾವುದೋ ಒಂದು ಕಮ್ಯುನಿಟಿ ಕೊಡೋದಕ್ಕೆ ಈಗ ಶಕ್ತಿ ಇರೋದು. ನಾನು ಆಕ್ಚುಲಿ ನನ್ನ ಹೇಳಿದ್ರೆ ಸಂಜನಾ ಅವರೇ ಯಾವ ಕಮ್ಯುನಿಟಿ ಕೊಡ್ತೀರ ಅಂದ್ರೆ ನಾನು ಎಲ್ಲಾ ಕಮ್ಯುನಿಟೀಸ್ ಕೊಡ್ತೀನಿ ಅಂತ ನಾನು ಹೇಳಿ. ಬಟ್ ಅಷ್ಟು ಶಕ್ತಿ ನನ್ನ ಹತ್ರ ಈಗ ಇಲ್ಲ. ಓಕೆ. ಸೊ ನಾನು ಹಿರಿಯರಿಗೆ ಕೇಳಿದೆ, ಅವ್ರ ಸಜೆಷನ್ ಕೇಳಿದೆ. ಸಾರಾ ಗೋವಿಂದ್ ಸರ್ ಆಗಿರ್ಬೋದು, ಎನ್ ಕುಮಾರ್ ಸರ್ ಆಗಿರ್ಬೋದು, ಸರ್ ಎಲ್ಲಕ್ಕಿಂತ ಕಮ್ಮಿ ಸಂಭಾವನೆ ಇರೋದು ಲೈಟ್ ಮ್ಯಾನ್ ಕಮ್ಯುನಿಟಿಗೆ ಮತ್ತೆ ಪ್ರೊಡಕ್ಷನ್ ಬಾಯ್ಸ್ಗೂ ಕೂಡ. ನೆಕ್ಸ್ಟ್ ಪ್ರೊಡಕ್ಷನ್ ಬಾಯ್ಸ್ಗೂ ಮಾಡ್ಲಿಕ್ಕೆ ತುಂಬಾ ಕಷ್ಟ ಪಡ್ತಾ ಇದೀನಿ. ಐ ಆಮ್ ಟ್ರೈಂಗ್ ಮೈ ಬೆಸ್ಟ್, ಹೇಗ್ ಮಾಡ್ಬೇಕು, ಹೇಗ್ ಅರೇಂಜ್ ಮಾಡ್ಬೇಕು ಅಂತ. ಬಿಕಾಸ್ ನನ್ನ ಶಕ್ತಿ ಖಾಲಿ ಆಗ್ತಾ ಇದೆ. ಯಾರಾದ್ರೂ ಆಕ್ಟರ್ ಅಥವಾ ಲೈಟ್ ಮ್ಯಾನ್ಸ್ ಗಳು ಕಾಲ್ ಮಾಡಿದ್ರೆ ಮೇಡಮ್ ಈ ತರ ಪ್ರಾಬ್ಲಮ್? ತುಂಬಾ ಜನ ಫೋನ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ನಾನು ಇದು HL ಏರಿಯಾನಲ್ಲಿ ಒಂದಷ್ಟು ಅಂಡರ್ ಪ್ರಿವಿಲೇಜ್ಡ್ ಏರಿಯಾನಲ್ಲಿ ಹೋಗ್ಬಿಟ್ಟು ನಾವು ಟೋಕನ್ಸ್ ಕೊಟ್ಬಿಟ್ಟು ಬಂದ್ವಿ. ಆ ಮನೆಗೆ ಈ ಟೋಕನ್ಸ್ ಅಂತ ಆಲ್ರೆಡಿ 1 ರೌಂಡ್ ರೇಷನ್ ಕಿಟ್ ಹಂಚಿದೀವಿ. ಆ ಸುದ್ದಿ ಆಚೆ ಹೊರಟೋಗಿದೆ. ತುಂಬಾ ಜನ, ನಾನು ಇನ್ಕ್ಲೂಡಿಂಗ್ ಸೋ ಮೆನಿ ಪೀಪಲ್ ಎಷ್ಟು ಬೇಜಾರಾಗ್ತಾ ಇದ್ದಾರೆ ಮೇಡಮ್ ನನಗೆ. ನಾನು ಒಬ್ಬೊಬ್ರು ಫೋನ್ ಮಾಡ್ಬಿಟ್ಟು, ನಾನು ನನ್ನ ಡೈಲಿ ಲಿವಿಂಗ್ ಇರೋದು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇಂದ, ಸಿನಿಮಾ ರಿಲೀಸಸ್ ಇಂದ. ನಾವು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಲ್ಲಿ ಇದೀವಿ. ನಾವು ಇಂಡಸ್ಟ್ರಿ ಅವರೇ, ತುಂಬಾ ಹಳೆ ಫ್ರೆಂಡ್ಸು. ಈಗ ಸಿನಿಮಾಸ್ ರಿಲೀಸ್ ಆಗ್ತಾ ಇಲ್ಲ, ಇನ್ಕಮ್ಮೇ ಇಲ್ಲ. ನಾನು ಏನ್ ಮಾಡೋದು ಮೇಡಮ್, ರೇಷನ್ ಕಿಟ್ ಕೊಡ್ಸಿ, ಇದು ಕೊಡ್ಸಿ, ಅದು ಕೊಡ್ಸಿ ಅಂತ ಫೋನ್ ಮಾಡ್ತಿದ್ದ. ನಾನು ಏನ್ ಮಾಡೋದು, ಎಲ್ಲಿಂದ ತರೋದು, ಹೇಗ್ ಮಾಡಿಸೋದು
ಅಂತ ನನಗೊಂದು ಭಾವನೆ ಕಾಡ್ತಾ ಇದೆ. ಬಟ್ ಯಾರ್ಯಾರಿಗೆ ಕನ್ಸಿಡರ್ ಮಾಡ್ಲಿಕ್ಕೆ ಆಗುತ್ತೋ ಅವ್ರವ್ರಿಗೆ ಕನ್ಸಿಡರ್ ಮಾಡ್ತಾ ಇದೀನಿ. ಪ್ಲಸ್ ಇಲ್ಲಿ ರೇಷನ್ ಕಿಟ್ಸು ಕೆಳಗೆ ಬಂದ್ಬಿಟ್ಟು ಮನೆ ಕೆಳಗೆ ಇಟ್ಟಿದೀವಲ್ಲ, ಇಡೀ ಇಲಾಖದಿಂದ ಬಂದ್ಬಿಟ್ಟು ನನ್ನ ಆಫೀಸ್ ಅವ್ರ ಮೇಲೆ ಹತ್ಬಿಟ್ಟು ನನ್ನ ಮೊಬೈಲ್ ನಂಬರ್ ತಗೊಳ್ಳಿ, ನನ್ನ ಮೊಬೈಲ್ ನಂಬರ್ ಕೊಡಿ, ಹಂಚಿದ್ರೆ ನನಗೆ ಕೊಡಿ, ಹಂಚಿದ್ರೆ ನನ್ಗೆ ಕೊಡಿ. ಅದ್ರೊಳಗೆ ಇಲ್ಲ ಸರ್, ಇದು ಹಂಚೋದು ನನ್ನ ಸಿನಿಮಾ ಇಂಡಸ್ಟ್ರಿ, ನನ್ನ ಅಣ್ಣ ತಮ್ಮಂದಿರಿಗೆ ಫಸ್ಟು, ಅವರೇ ನನಗೆ ಫಸ್ಟು, ಆಮೇಲೆ ಎಲ್ಲರೂ. ಪ್ಲಸ್ ನಮ್ಮ ಏರಿಯಾಗೋಸ್ಕರ ಇಲ್ಲಿ ಆಲ್ರೆಡಿ ಅಡುಗೆ ಮಾಡಿಸ್ತಾ ಇದೀವಲ್ಲ. ಸೊ ಎಷ್ಟು ಆಗ್ತಾ ಇದೆಯೋ ಅಷ್ಟು ಕಷ್ಟ ಪಟ್ಬಿಟ್ಟು ಶ್ರಮೆ ಪಟ್ಬಿಟ್ಟು ಮಾಡ್ತಾ ಇದೀನಿ. ಇನ್ನ ಶಕ್ತಿ ಕೊಡು ಭಗವಂತ. ಎಕ್ಸಾಸ್ಟ್ ಆಗೋಗ್ತಾ ಇದೀನಿ ಸಾಯಂಕಾಲ ಆದ್ರೆ. ಯಾರ ಇನ್ಸ್ಪಿರೇಷನ್ ಇದಕ್ಕೆಲ್ಲ ಅಂತ? ಜನರ ಪ್ರೀತಿನೇ ಇನ್ಸ್ಪಿರೇಷನ್, ಬೇರೆ ಯಾರು ಭಗವಂತ. ಶಕ್ತಿ ಇದ್ರೆ ಮಾಡ್ಬೇಕ್ರಿ. ಸುಮ್ನೆ ಮನೆಯಲ್ಲಿ ಆರಾಮಾಗಿ ಕುತ್ಕೊಳ್ಳೋ ಚಾಯ್ಸ್ ನನ್ಗೂ ಇದೆ. ಆರಾಮಾಗಿ ನಂದಾಯ್ತಪ್ಪ, ನಾನು ಊಟ ಮಾಡ್ತೀನಿ, ಟಿವಿ ನೋಡ್ತೀನಿ, ನೆಟ್ಫ್ಲಿಕ್ಸ್ ನೋಡ್ತೀನಿ, ಮಲ್ಬಿಡ್ತೀನಿ, ಯಾರಾದ್ರೂ ಏನಾದ್ರು ಹಾಕೊಂಡು ಹೋಗಿ ಅಂತ ನಾನು ಹೇಳ್ಬೋದು. ಬಟ್ ಆಸ್ ಅ ಪಬ್ಲಿಕ್ ಪರ್ಸನಾಲಿಟಿ ನಮಗೆ ಈ ಪ್ರಕೃತಿಯಿಂದ, ಈ ಜೀವನದಿಂದ, ಈ ಎಷ್ಟು ನಮಗೆ ದೇಣಿಗೆ ಆಗಿದೆ, ಭಗವಂತ ನಮಗೆ ಎಷ್ಟು ಕೊಟ್ಟಿದ್ದಾನೆ ಅಂದ್ರೆ, ನಮಗೆ ಅಟ್ಲೀಸ್ಟ್ ಆ ಶಕ್ತಿ ಮೂಲಕ ನಾವು ನಿಂತ್ಕೊಂಡ್ಬಿಟ್ಟು ಈ ಒಂದು ಮಹಾಮಾರಿಯ ಸಮಯದಲ್ಲಿ, ನಾನು ಯಾವತ್ತೂ ಈ ತರ ಇರ್ಲಿಕ್ಕೆ ಆಗಲ್ಲ, ನನಗೂ ನನ್ನ ಜೀವನ ಅಂತ ಇರುತ್ತೆ. ಬಟ್ ಈ ಮಹಾಮಾರಿಯ ಸಮಯದಲ್ಲಿ, ಅದು ಈ ಸೆಕೆಂಡ್ ವೇವ್ ಅಲ್ಲಿ, ಫಸ್ಟ್ ವೇವ್ ಅಲ್ಲಿ ಎಲ್ಲ ಪೆಟ್ರೋಲ್ಗಳು ಖಾಲಿ ಆಗೋಗಿತ್ತು. ಈಗ ಎಲ್ಲ ಟೈರ್ಗಳೇ ಬಿಚ್ಚಿಕೊಂಡು ಹೊಟ್ಟೋಗಿದೆ. ಆ ತರ ಒಂದು ಡ್ರೈನ್ ಆಗೋಗಿದ್ದಾರೆ ಜನ. ಸೊ ಈ ತರ ಒಂದು ಸಮಯದಲ್ಲಿ ಸಂಜನಾ ಗಲ್ರಾನಿ ಫೌಂಡೇಶನ್ ಬಂದು ನಿಂತ್ಕೊಳ್ಳುತ್ತೆ, ಇನ್ ಟೈಮ್ಸ್ ಆಫ್ ಎಮರ್ಜೆನ್ಸಿ ವರ್ಕ್ ಮಾಡುತ್ತೆ. ಇಡೀ ವರ್ಷ ನನಗೆ ವರ್ಕ್ ಮಾಡ್ಲಿಕ್ಕೆ ತಾಕತ್ ಇರಲ್ಲ, ಬಿಕಾಸ್ ಐ ಆಮ್ ನಾಟ್ ಐ ಆಮ್ ನಾಟ್ ಮದರ್ ಟೆರೆಸಾ. ನಾನು ಸಂಜನಾ, ನಾನು ಒಂದು ನಟಿ, ನನ್ನ ಪರಿವಾರ ಇದೆ, ನನ್ನ ಕೆಲಸ ಇದೆ. ಸೊ ಬಟ್ ಈ ತರ ಒಂದು ಸಮಯದಲ್ಲಿ ಯಾವತ್ತಾದ್ರೂ ಈ ತರ ಕೆಲಾಮಿಟೀಸ್ ಆದ್ರೆ 100% ನಾನು ಬಂದೇ ಬರ್ತೀನಿ. ನನಗೆ ಲಾಸ್ಟ್ ಟೈಮ್ ಇಂಟರ್ವ್ಯೂ ಮಾಡೋ ಟೈಮಲ್ಲಿ ಹೇಳಿದ್ವಿ, ಫಸ್ಟ್ ಸಿನಿಮಾ ಮಾಡೋ ಟೈಮಲ್ಲಿ ಆಟೋದಲ್ಲಿ ಬಂದೆ, ರಿಟರ್ನ್ ಹೋಗೋ ಟೈಮಲ್ಲಿ ನಡ್ಕೊಂಡು ಹೋದೆ ಅಂತ. ಆ ಕಷ್ಟದಿಂದ ಬಂದ ಹುಡುಗಿ ಇಷ್ಟು ಎತ್ತರಕ್ಕೆ ಬೆಳೆಯೋದು ಅಂತಂದ್ರೆ ಏನ್ ಅನ್ಸುತ್ತೆ? ಅದನ್ನ ಜರ್ನಿ ನೋಡಿದ್ರೆ ಇನ್ನ ಬೆಳೆದಿಲ್ಲ ಅಂತ ಅನ್ಸುತ್ತೆ, ಇನ್ನ ತುಂಬಾ ಬೆಳೆದಿದೆ. ಬೆಟ್ಟ ಸ್ವಲ್ಪ ಹತ್ತಿದೀವಿ ಅಂತ ಅನ್ಸುತ್ತೆ, ಬೆಟ್ಟ ತುಂಬಾ ಮೇಲಿದೆ ಅಂತ ಅನ್ಸುತ್ತೆ. ಮೇಲ್ ನೋಡ್ದೆ ಕೆಳಗೆ ನೋಡ್ಬಿಟ್ಟೆ ಕಷ್ಟಪಟ್ಟು ಮೇಲ್ ಹತ್ತಾ ಇರ್ತೀನಿ. ಬಟ್ ಎಲ್ಲೋ ಒಂದ್ ಕಡೆ ಒಂದ್ ಖುಷಿ ಇದೆ, ನನ್ ಜನರಿಗೋಸ್ಕರ ಇದ್ದೀನಲ್ಲಪ್ಪ, ನನ್ಗೋಸ್ಕರ ಯಾರಾದ್ರೂ ಇದಾರೋ ಇಲ್ವೋ ನನಗ್ ಗೊತ್ತಿಲ್ಲ, ಬಟ್ ನಾನ್ ಜನರಿಗೋಸ್ಕರ ಇದ್ದೀನಿ. ನನ್ನಿಂದ ಕಮ್ಜೋರ್ ಆಗಿ ಯಾರಿದಾರೋ, ನನ್ನಿಂದ ಕಮ್ಮಿ ಶಕ್ತಿ ಇರೋರು ಯಾರಿದಾರೋ, ನಾನು ಅವ್ರಿಗೋಸ್ಕರ ಇದ್ದೀನಿ. ನನ್ಗೋಸ್ಕರ ಯಾರಿದಾರೋ ಯಾರಿಲ್ವೋ ನನಗೆ ಬೇಕಾಗಿಲ್ಲ. ನನ್ಗೋಸ್ಕರ ಭಗವಂತ ಇದ್ದಾನೆ, ನನ್ಗೋಸ್ಕರ ನನ್ನ ಪರಿವಾರ ಇದೆ. ಬಟ್ ಒಳ್ಳೇದು ಮಾಡಿದವ್ರಿಗೆ ಒಳ್ಳೇದೇ ಆಗತ್ತಂತೆ. ಸೊ ಭಗವಂತ ಇದ್ದಾನೆ. ಅಂಡ್ ಐ ಹ್ಯಾವ್ ಆಲ್ವೇಸ್ ಬೀನ್ ಇನ್ ದಿಸ್ ಪರ್ಟಿಕ್ಯುಲರ್ ಪ್ರಾಕ್ಟೀಸ್. ಜನರಿಗೆ ಈಗ ಕಾಣಿಸ್ತಾ ಇದೆ. ಸಂಜನಾ ಗಲ್ರಾನಿ ಫೌಂಡೇಶನ್ ಅಂತ ಒಂದು ಹೆಸರು ಹಾಕಿದ್ದೀನಿ, ಈಗ ಕಾಣಿಸ್ತದೆ. ಹಿಂದೆನೂ ಯೋಗ ಸೇವೆನಲ್ಲಿದ್ವಿ, ಎಷ್ಟೋ ಜನರಿಗೆ ಯೋಗ ಸರ್ಟಿಫಿಕೇಟ್ಗಳು ನಾವು ಹಂಗೆ ದೇಣಿಗೆನಲ್ಲಿ ಕೊಟ್ವಿ. ಅವ್ರು ಇವತ್ತು ಕೂಡ ಒಂದು ಯೋಗ ಟೀಚರ್ ಆಗಿ ಸಂಪಾದನೆ ಮಾಡ್ಕೊಳ್ತಾ ಇದ್ದಾರೆ. ಎಷ್ಟೋ ಲೇಡೀಸು, ಅವ್ರಿಗೆ ಏನೂ ಗೊತ್ತಿರಲಿಲ್ಲ ಹೇಗೆ ವರ್ಕ್ ಮಾಡಬೇಕು. ನಾನು ಹಿಂದೆನೂ ಯೋಗ ಪ್ರೀಚಿಂಗ್ ಅಲ್ಲೇ ಇದ್ದೆ. ಮೈ ಹೋಲ್ ಲೈಫ್ ಐ ಹ್ಯಾವ್ ಆಲ್ವೇಸ್ ಹ್ಯಾಡ್ ಅ ಸೋಷಿಯಲ್ ಪ್ಯಾರಲಲ್ ಟ್ರ್ಯಾಕ್. ಇದು ಸಡನ್ಲಿ ಈಗ ಪ್ಯಾಂಡೆಮಿಕ್ ಅಲ್ಲಿ ಬಂದಿಲ್ಲ, ಬಟ್ ಜನರಿಗೆ ಈಗೀಗ ಕಾಣಿಸ್ತಾ ಇದೆ. ಬೆಟರ್ ಲೇಟ್ ದ್ಯಾನ್ ನೆವರ್ ಕಾಣಿಸ್ಲಿ. ಫೈನಾನ್ಷಿಯಲಿ ಹೇಗಿತ್ತು ಫ್ಯಾಮಿಲಿ? ತುಂಬಾ ಕಷ್ಟದಲ್ಲಿ ಇದ್ರ ಹೇಗೆ ಅಂತ? ಹಿಂದೆ ಸ್ಮಾಲ್ ಹೌಸ್, ಫ್ರಮ್ ಅ ಸ್ಮಾಲ್ ಹೌಸ್, 1 bedroom, 1 hall, 1 kitchen, 1 bathroom, ಚಿಕ್ಕ ಮನೆ, ಚೊಕ್ಕ ಮನೆ, ಸಿಂಪಲ್ ಲೈಫ್ ಸ್ಟೈಲ್, ಸಿಂಪಲ್. ಬಟ್ ಭಗವಂತನ ದಯೆಯಿಂದ ನಾವು ಇರ್ತಾ ಇದ್ದಿದ್ದ ಮನೆ ನಮ್ಮ ಸ್ವಂತ ಮನೆ ಆಗಿತ್ತು. ಸೊ 2-3 ಏರಿಯಾಸ್ ಅಲ್ಲಿ ಇದ್ದೆ. ಒಂದು ನನ್ನ ಜೀವನದ ಫಸ್ಟ್ 10 years ಶೇಷಾದ್ರಿಪುರಂ ಇದ್ದೆ. ಅದಾದ್ಮೇಲೆ ಇದು ಪ್ಯಾಲೇಸ್ ಗುಟ್ಟಲಿನಲ್ಲಿ ಒಂದು 10 years ಇದೆ. ಅಂಡ್ 10 years ಇಲ್ಲ, 6 years ಅಲ್ಲಿ ಇದ್ದೆ. ಅದಾದ್ಮೇಲೆ ಆಲ್ಮೋಸ್ಟ್ 17 years ಇಂದ ನಾನು ಟ್ರಾವೆಲಿಂಗ್ ಸ್ಟಾರ್ಟ್ ಆಯ್ತು, ವರ್ಕ್ ಸ್ಟಾರ್ಟ್ ಆಯ್ತು. 12.5 years ಇದ್ದಾಗಲೇ ನಾನು ಪಾಂಡುರಂಗ ಬೆಟ್ಟದಲ್ಲಿ ಆಕ್ಟ್ ಮಾಡಿದ್ದೀನಿ. ಓದಿದ್ದು ಎಲ್ಲ ಬೆಂಗಳೂರಲ್ಲೇನಾ? ಓದಿದ್ದು ಬೆಂಗಳೂರಲ್ಲಿ, ಸೇಂಟ್ ಆನ್ಸ್ ಅಲ್ಲಿ ಓದಿದ್ದು. ಅದಾದ್ಮೇಲೆ ಸಿಂಧಿ ಕಾಲೇಜ್ ಆಫ್ ಕಾಮರ್ಸ್ ಅಲ್ಲಿ ಓದಿದ್ದೆ. ಫಸ್ಟ್ ಬೆಂಚ್ ಸ್ಟೂಡೆಂಟ್? ಫಸ್ಟ್ ಬೆಂಚ್ ಸ್ಟೂಡೆಂಟ್ ಅಲ್ಲ, ಪಕ್ಕಾ ಲಾಸ್ಟ್ ಬೆಂಚ್ ಸ್ಟೂಡೆಂಟು. ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ನ ಹಿಂದಿ ಎತ್ತಾಕೊಂಡ್ಬಂದು ಫಸ್ಟ್ ಬೆಂಚ್ ಕುಡಿಸೋದು, ಕುತ್ಕೊಳ್ಳಿ ನೀವು ಅಂತ. ತುಂಬಾ ತೀಟೆ. ಲವ್ ಲೆಟರ್ಸ್ ಬರ್ತಿತ್ತಾ? ಇಲ್ಲ, ನಾನು ತುಂಬಾ ಉದ್ದ ಇದ್ದೆ ನನ್ನ ಕ್ಲಾಸ್ಗೆ. ಹುಡುಗರೆಲ್ಲ ಇಷ್ಟೇ ಇದ್ರು. ಫಸ್ಟ್ PUC ಸೆಕೆಂಡ್ PUC ನಾನು ಹೋಗಿದ್ದು. ಹುಡುಗರು ಯಾವಾಗ್ಲೂ ಹೊಸ ಮೀಸೆ ಬರೋದು, ಇಟ್ಟಿಟೇ ಇರ್ತಾರೆ ಫಸ್ಟ್ ಬೆಂಚ್ ಅಲ್ಲಿ. ಹಾ, ನಾನು ತುಂಬಾ ಉದ್ದ ಇದ್ದೆ. ಅವಾಗಲೇ ಮಾಡ್ಲಿಂಗ್ ಅಲ್ಲಿ ಇದ್ನಲ್ಲ. 10th standard ಹಾಲಿಡೇಸ್ ಅಲ್ಲಿ ನಾನು ಮಾಡ್ಲಿಂಗ್ ಪ್ರಪಂಚಕ್ಕೆ ಬಂದ್ಬಿಟ್ಟಿದ್ದೆ.
ಓಕೆ ರ್ಯಾಂಪಿಗೆ ನಾನು ಬಂದ್ಬಿಟ್ಟಿದ್ದೆ. ಓಕೆ ಸೊ ಯಾ ಬಟ್ ಹೆಚ್ಚಾಗಿ ನನಗೆ ಒಂದು ರೀತಿ ನಾನು ಫೈನಾನ್ಷಿಯಲ್ ಆಗಿ ಬೆಳಿಬೇಕು ಮತ್ತೆ ಇಂಡಿಪೆಂಡೆಂಟ್ ಆಗಬೇಕು. ನನ್ನ ಗಮನ ಪೂರ್ತಿ ಆ ಪಕ್ಕದಲ್ಲೇ 10th ಹಾಲಿಡೇಸ್ ಇಂದಾನೆ ಇತ್ತು. Okay. ಮೋರ್ ದನ್ ಎಜುಕೇಶನ್. ಫಸ್ಟ್ ಪೇ ಆಗಿದ್ದ ಚೆಕ್ ಎಷ್ಟು ಅಂತ? 250 rupees. ಯಾವುದಕ್ಕೆ? ಫುಡ್ ವರ್ಲ್ಡ್ ಅಲ್ಲಿ ಕೆಲಸ ಮಾಡಿದ್ದಕ್ಕೆ. ಓ, ಎಲ್ಲಿ? ಬೆಂಗಳೂರಲ್ಲೇ? ಬೆಂಗಳೂರಲ್ಲೇ MG Road ಫುಡ್ ವರ್ಲ್ಡ್. ಫುಡ್ ವರ್ಲ್ಡ್ ಏನಕ್ಕೆ ಜಾಯ್ನ್ ಆಗಿದೆ? ಜಸ್ಟ್ 7th ಸ್ಟ್ಯಾಂಡರ್ಡ್ ಹಾಲಿಡೇಸ್ ಇತ್ತು. ನನ್ನ ಕಸಿನ್ ಹೋಗಿ ವರ್ಕ್ ಮಾಡ್ತಾ ಇದ್ರು ಅಲ್ಲಿ. ಸೊ ನನ್ನ ಕಸಿನ್ ಹೋಗಿ ವರ್ಕ್ ಮಾಡ್ತಾ ಇದ್ರು, ನಾನು ಬರ್ತೀನಿ ನಿನ್ ಜೊತೆ. ಸರಿ ಬಾ ನೀವು ಟ್ರೈ ಮಾಡೋಣ ಜಾಬ್, ಸುಮ್ಮನೆ ಟೈಮ್ ಪಾಸ್ ಅಂತ 7th ಸ್ಟ್ಯಾಂಡರ್ಡ್ ಹಾಲಿಡೇಸ್ ಇಂದಾನೆ ನಾನು ಕೆಲಸ ಮಾಡೋದು ಸ್ಟಾರ್ಟ್ ಮಾಡಿದ್ದೆ. ಸೇಮ್ ಕಥೆ ನಮ್ದು. ಉದ್ದ ಇದ್ದೆ, ಓಕೆ ಹೈಟ್ ಅಲ್ಲಿ ಉದ್ದ ಇದ್ದೆ. 7th ಸ್ಟ್ಯಾಂಡರ್ಡ್ ಮಗು ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ನೀನ್ 7th ಸ್ಟ್ಯಾಂಡರ್ಡ್ ಅಂತ ಹೇಳ್ಬಾ, ನೀನ್ 2nd PUC ಅಂತ ಹೇಳು ಅಂತ ಹೇಳಿ. ಸರಿ ಅಕ್ಕ ನೀನ್ ಹೆಂಗಿರ್ತೀವ ಹಂಗೆ ಅಂತ ಹೊರಟೋದೆ. ಓಕೆ. ಮತ್ತೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಂದಾಗ ಫಸ್ಟ್ ಆಗಿದ್ದ ಪೇಮೆಂಟ್ ಎಷ್ಟು ಅಂತ? ಪಾಂಡುರಂಗ ಪಾಂಡುರಂಗಕ್ಕೆ ಬರ್ಡೇ 2000 ಸಿಕ್ಕಿತ್ತು. ಅರ್ಥದಲ್ಲೇ ಹೋಗ್ತಿದ್ದ ಅದಕ್ಕೆ? ಹೌದು, ಐ ಥಿಂಕ್ ಸೊ. ಯಾ, ಬರ್ಡೇ 2000 ಸಿಕ್ಕಿತ್ತು. 2000 3000. ಸ್ಕೂಲ್ ಮಗುನೇ ಆಗಿದ್ದೆ, ಬಟ್ ಅಲ್ಲಿ ನೋಡೋದಕ್ಕೆ ತುಂಬಾ ಹೈಟ್ ಇರೋದ್ರಿಂದ ಏಜ್ ಆಗಿ ಕಾಣಿಸ್ತೀನಿ. ನಾನಂತ ಇವಾಗ ಆಕ್ಚುಲಿ ಇವಾಗ ನಿಮ್ಮ ಮೂವಿ ನೋಡಿದ್ರೆ ನಾನು ಇದನ್ನಂತ ನಿಮ್ಗೆ ಗೊತ್ತಾಗಲ್ಲ. ಹುಡುಕ್ಬೇಕು ನೀನು ಅದನ್ನು, ಅದರಲ್ಲಿ ಹುಡುಕ್ತೀನಿ ಅದು ಹೋಗಿ. ಓಕೆ, ಈಗ ಪರ್ಟಿಕ್ಯುಲರ್ಲಿ ಮೂವೀಸ್ ಮಾಡಿದ್ರೆ ಸಂಜನಾ ಗಲ್ರಾನಿ ಅವರು ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ಹೇಳಿದ್ರೆ ಅಂತ? ಈಗ ಕೇಳಲೇಬೇಡಿ. ಇಟ್ ಡಿಪೆಂಡ್ಸ್ ಆಕ್ಚುಲಿ. ಈಗ ಮೋರ್ ದನ್ ಮನಿ ನಾನು ಅಷ್ಟು ಈಸಿಲಿ ಒಂದು ಸಿನಿಮಾ ಹಾಕೊಳ್ಳಲ್ಲ. ನನ್ನ ಡೈರೆಕ್ಟರ್ ತುಂಬಾ ಇಷ್ಟ ಇರಬೇಕು, ಸ್ಕ್ರಿಪ್ಟು ನನಗೆ ನನ್ನ ಮನಸ್ಸಲ್ಲಿ ಇರಬೇಕು, ಇಲ್ಲಾಂದ್ರೆ ಐ ವಿಲ್ ನಾಟ್ ಸೈನ್. ಹಣ ಕೊಡ್ತಿದ್ದಾರೆ ಹೋಗಿ ಶೂಟ್ ಮಾಡ್ಕೊಂಡ್ ಬಂದ್ಬಿಡೋಣ ಅಂದ್ರೆ ಮಾಡಲ್ಲ. ಮೈ ಲಾಸ್ಟ್ ಪ್ರಾಜೆಕ್ಟ್ ವಾಸ್ ವಿತ್ ದ ಬಾಹುಬಲಿ ಪ್ರೊಡ್ಯೂಸರ್ಸ್. ಸ್ವರ್ಣ ಖಡ್ಗಮ್ ಅಂತ 112 episodes ವಿ ಶಾಟ್ ಇನ್ ರಾಮೋಜಿ ಫಿಲ್ಮ್ ಸಿಟಿ. ಸೊ ಅದು ಇವತ್ತು ಊಟಲ್ಲಿ 4 ಭಾಷೆಯಲ್ಲಿದೆ: ತೆಲುಗು, ಭೋಜ್ಪುರಿ, ತಮಿಳ್ ಅಂಡ್ ಒನ್ ಮೋರ್ ಲ್ಯಾಂಗ್ವೇಜ್. ಮುಖ್ಯವಾಗಿ ತೆಲುಗುನಲ್ಲಿ ಚೂಸ್ ಇತ್ತು. ಸೊ ಈ ಐ ಥಿಂಕ್ ಮರಾಠಿ ಅಂಡ್ ಈ 4 ಭಾಷೆನಲ್ಲಿ ಶೂಟ್ ಆಗಿದ್ದ ಅತ್ಯುತ್ತಮ ಎಕ್ಸ್ಪೆನ್ಸಿವ್ ಶೋ ಸ್ವರ್ಣ ಖಡ್ಗಮ್. ಅದರಲ್ಲಿ ಯೋಧ ಮಹಾರಾಣಿಯಾಗಿ ಹಾರ್ಸ್ ರೈಡಿಂಗ್ ಮಾಡ್ತಾ, ಸ್ಪೋರ್ಟ್ ಫೈಟಿಂಗ್ ಮಾಡ್ತಾ ನಾನು ಕಾಣಿಸ್ಕೊಂಡಿದ್ದೀನಿ. ಸೊ ನನಗೆ ಈಗ ನಾನು ಒಂದು ಸೆಟ್ಟಿಗೆ ಹೋದ್ರೆ ಬೆಳಗ್ಗೆ 5 ಗಂಟೆಗೆ ಎದೋಳ್ಬಿಟ್ಟು ಪೂಜೆ ಮಾಡಿಬಿಟ್ಟು ನನ್ನ ಬಣ್ಣ ಹಚ್ಲಿಕ್ಕೆ ಹೋದ್ರೆ ವಾವ್ ನಾನು ಈ ಸಿನಿಮಾ ಮಾಡ್ತಿದ್ದೀನಿ ಅಂತ ನನಗೆ ಆ ಮನಸ್ಸಿನ ಫೀಲಿಂಗ್ ಬರಬೇಕು. ಇಲ್ಲಾಂದ್ರೆ ನಾನು ಆರಾಮಾಗಿ ನನ್ನ ಫ್ಯಾಮಿಲಿ ಜೊತೆ ಮನೆಯಲ್ಲೇ ಇರ್ತೀನಿ. ಅತಿ ಹೈಯೆಸ್ಟ್ ಪೇ ಮಾಡಿದಂತಹ ಫಿಲ್ಮ್ ಯಾವುದು? ಹೈಯೆಸ್ಟ್ ಪೇ 20-25 lakhs. ಯಾವ ಮೂವಿ? ಮಹಾನದಿಯಲ್ಲಿ ತುಂಬಾ ಸಂಭಾವನೆ ಬರ್ತಿದೆ. ದಟ್ ವಾಸ್ ಫೀಮೇಲ್ ಓರಿಯೆಂಟೆಡ್. ಮತ್ತೆ ಸ್ವರ್ಣ ಖಡ್ಗಮ್ ಕೂಡ ವಾಸ್ ವೆರಿ ಎಕ್ಸ್ಪೆನ್ಸಿವ್. ತುಂಬಾನೇ ಒಳ್ಳೆ ಸಂಭಾವನೆ ಬಂದಿದೆ ಭಗವಂತನ ದಯೆಯಿಂದ. ಓಕೆ, ಒಂದು ಸ್ಮಾಲ್ ರ್ಯಾಪಿಡ್ ಫೈರ್ ಇದೆ. ನಾನು 5 ಜನ ಆಕ್ಟರ್ಗಳ ಹೆಸರು ಹೇಳ್ತೀನಿ, ನಿಮ್ಮ ಮನೆಗೆ ಗೆಸ್ಟ್ ಆಗಿ ಬಂದ್ರೆ ಅವ್ರಿಗೆ ಏನು ಅಡುಗೆ ಮಾಡಿ ಕೊಡ್ತೀರಾ ಅಂತ. ಓಕೆ, ದರ್ಶನ್ ಸರ್. ಚಾಯ್. ಊಟ ಮಾಡಕ್ಕೆ ಬರಲ್ಲ ನನಗೆ. ಸುದೀಪ್ ಸರ್. ಬಿಸಿ ನೀರು, ಯಾವಾಗಲೂ ಡಯಟ್ ಇರ್ತಾರೆ. ಓಕೆ, ಮತ್ತೆ ಯಶ್. ಆಯ್ತು, ನೋ, ಐ ಥಿಂಕ್ ಚಿಕನ್ ಕಬಾಬ್. ಓ, ನಾನು ಆಕ್ಚುಲಿ ದರ್ಶನ್ ಸರ್ಗೆ ರಾಗಿ ಮುದ್ದೆ, ನಾಟಿ ಕೋಳಿ. ಓಕೆ, ಚಿಕನ್ ಕಬಾಬ್ ಮೇಲೆ ನನಗೂ ಇಷ್ಟ. ಸುಮ್ಮನೆ ರೆಡಿಮೇಡ್ ಮಿಕ್ಸ್ ತಗೊಂಡ್ಬಿಟ್ಟು ಹಾಕ್ಬಿಟ್ಟು ಬಿಡ್ತೀನಿ. ಓ, ಮಾಡಕ್ ಬರಲ್ಲ ಅಂತ? ಏನು ಮಾಡ್ಲಿಕ್ಕೆ ಬರಲ್ಲ ಅಡುಗೆ. ಕಲ್ತಿಲ್ವಾ ಅಡುಗೆ ಮಾಡೋದು? ಇಲ್ಲ, ನಾನು ಕಲ್ತಿದ್ರು ಕೂಡ ನಾನು ಮನೇಲಿ ಮಾಡಿದ್ರು ಕೂಡ ಯಾಕೆ ಅಷ್ಟು ಕಷ್ಟಪಡ್ತೀರಾ, ಬನ್ನಿ ಬನ್ನಿ ಅಂತ ಕಿಚನ್ ಆಚೆ ತೆಗೆದ್ಬಿಡ್ತಾರೆ. ಮಾಡಾದ್ಮೇಲೆ ನಿಜವಾಗ್ಲೂ ಅನುಭವಿಸ್ಬೇಕಲ್ಲ, ತಿನ್ಬೇಕಲ್ಲ ಅಂತ. ಯಾವತ್ತು ಟ್ರೈ ಮಾಡಕ್ ಹೋಗಿ? ಟ್ರೈ ಮಾಡಿದ್ದೀನಿ, ಎಲ್ಲ ಟೈಮ್ ಫ್ಲಾಪ್ ಆಗಿದೆ. ಪ್ಲಸ್ ಅದು ಫಸ್ಟ್ ಟೈಮ್ ಯಾರಿಗೆ ತಿನ್ಸಿದ್ರಿ ರೆಡಿ ಮಾಡಿದ ಅಡುಗೆ? ಫಸ್ಟ್ ಟೀ ಇಟ್ಬಿಡ್ತೀನಿ, ಆಮೇಲೆ ಫೋನ್ ರಿಂಗ್ ಆಗುತ್ತೆ. ಫೋನ್ ಯಾವಾಗ ಹಲೋ ಅಂತ ಹಾಲಿಗೆ ಬಂದ್ಬಿಡ್ತೀನಿ. ರಿಟರ್ನ್ ಹೋಗಿ ನೋಡಿದ್ರೆ ಟೀನೇ ಇರಲ್ಲ, ಫುಲ್ ಪಾತ್ರೆ ಸೀದೋಗಿರುತ್ತೆ. ಈ ಥರ ತುಂಬಾ ಸಲ ಆಗಿದೆ. ಈ ಮನೆಯಲ್ಲಿ ವಾಸನೆ ಬರುತ್ತೆ. ನಮ್ಮ ಮಮ್ಮಿ ಯಾಕಪ್ಪ ನೀನು ಇದೆಲ್ಲ ಟ್ರೈ ಮಾಡ್ತಿದ್ದಲ್ಲ, ನಿನ್ನ ಜಾತಕದಲ್ಲೇ ಇಲ್ಲ, ಇದನ್ನೆಲ್ಲ ಟ್ರೈ ಮಾಡಬೇಡ ಅಂತ ಹೇಳ್ತಾರೆ. ಫಸ್ಟ್ ಯಾರು ಟೇಸ್ಟ್ ಮಾಡಿದ್ರು ನೀವು ಮಾಡಿದ ಅಡುಗೆನ? ಏನು ಕಮೆಂಟ್ ಮಾಡಿದ್ರು? ಮ್ಯಾಗಿ ಅಷ್ಟೇ ಮಾಡಿ, ಮ್ಯಾಗಿ, ಮೊಟ್ಟೆ. ಓ ತಿನ್ಬೇಕಾ, ಇದು ತುಂಬಾ ಅಂಟೋಗಿದೆ ಅಂತ ಕಾಮೆಂಟ್. ಸೊ ನೋಡಿ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕಷ್ಟಪಟ್ಟು ಮಾಡಿ ಕೊಡ್ಬೇಕು. ಮಾಡಿಕೊಟ್ಟಾದ್ಮೇಲೇನೋ ಹೊಗಳಿಕೆ ಇಲ್ಲ. ಸೊ ಇಷ್ಟು ಕಷ್ಟ ಪಟ್ಟಿದ್ದೆ ಯಾಕೆ ನಾವು? ಹಾಗಿದ್ರೆ ಸರ್ಗೆ ಏನ್ ಮಾಡ್ಕೊಡ್ತೀರಾ ಅಡುಗೆಗೆಲ್ಲ? ಸ್ವಿಗ್ಗಿ ಇಟ್ಕೊಳ್ಳೋದು, ಏನೋ ಒಂದು ಸ್ವಿಗ್ಗಿಲಿ ಆರ್ಡರ್ ಮಾಡೋದು, ಅವ್ರ ಮಮ್ಮಿ ಮನೆಯಿಂದನೇ ತಗೊಂಡ್ ಬರುತ್ತೆ. ಇಲ್ಲ, ನಾನು ಅದೆಲ್ಲ ಫೆಸಿಲಿಟೀಸ್ ನೋಡ್ಕೊಂಡ್ಬಿಟ್ಟೆ ಮಾಡ್ಕೊಂಡು
ಟಿಫನ್ ಬಂತು ಮೊದಲನೇ ದಿನ, ಎರಡನೇ ದಿನ ಇಟ್ಟು ಜೀವನ ಪೂರ್ತಿ ಬರತ್ತಾ ಈ ಟಿಫನ್ ನಿಮ್ಮ ಮನೆಯಿಂದಾನೆ ಟಿಫನ್ ಬರುತ್ತೆ, ನಾವಿದ್ರು ತಿನ್ಬೋದಲ್ಲ. ಹೌದು, ಅಲ್ಲಿ ಇದಾಗ ಬಟ್ಲರ್ ಇದ್ದಾರೆ. ಐ ಓಕೆ, ಮತ್ತೆ ಹಂಗಿದ್ರೆ ನೀವು ಪಾಸು ಅಂತ ಹೇಳಿ. ಓ ಹೌದು, ಎಲ್ಲಿ ಫಸ್ಟ್ ಮೀಟ್ ಮಾಡಿದ್ದು? ನಾನು ಹಾಸ್ಪಿಟಲಲ್ಲಿ ಮೀಟ್ ಮಾಡಿದ್ದು, ಮಣಿಪಾಲ್ ಹಾಸ್ಪಿಟಲ್. ತುಂಬ ಜೆಂಟ್ಲ್ಮನ್, ತುಂಬ ಜೆಂಟ್ಲ್ಮನ್ ಮನುಷ್ಯ. ಓಕೆ, ಏನು ಕ್ವಾಲಿಟೀಸ್ ಇಷ್ಟ ಆಯ್ತು? ಪ್ರತಿ ಒಂದು First time ನೋಡಿದ ನಮ್ಮ ಮನೆಯಲ್ಲಿ ಎಲ್ಲರೂ ಮಾತಾಡಿದ್ರೆ ಕೂಗಾಡ್ಬಿಟ್ಟೆ ಮಾತಾಡ್ತಾರೆ, ಜೋರಾಗಿ ಮಾತಾಡ್ತಾರೆ. ನಮ್ಮ ಅಪ್ಪ ಬಂದ್ಬಿಟ್ಟು ಒಂದು ಹಿಟ್ಲರ್ ಡ್ಯಾಡಿ ಥರ, ನಮ್ಮ ಮಮ್ಮಿಗೆ ಬೈದ್ಬಿಟ್ಟೆ ಮಾತಾಡ್ತಾರೆ. ಸೊ ಬಟ್ ಇವ್ರು ಬಂದು ತುಂಬ ಜೆಂಟಲ್ಮೆನ್, ಡಾಕ್ಟರು, ಸರ್ಜನ್, ತುಂಬ ಸಾಫ್ಟ್ ಸ್ಪೋಕನ್. ಅದೇ ನೋಡ್ಬಿಟ್ಟು ನಾನು ಫ್ಲಾಟ್ ಆಗೋದೆ. ಓ, ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೊಳಕ್ ಹೋಗಿದ್ದ, ಈಗ ಎಂತ ಲವಲ್ ಬೀಳಕ್ ಹೋಗಿದ್ದ? ಲವಲ್ ಬೀಳಕ್ಕೆ ಹೋಗಿದೆ ಅಂತ ಹೇಳ್ಕೊಳ್ಳಿ. ಓಕೆ, ಯಾರು ಪ್ರಪೋಸ್ ಮಾಡಿದ್ದು, ನೀವೇ? ನಾನೇ. ಹೌದಾ? ಅಂದ್ರೆ ನಾವು ಸುಮ್ಮನೆ ದಿನಾಗ್ಲೂ ತಿರುಗ್ತಾ ಇದ್ವಿ. ಅಂದ್ರೆ ಎಲ್ಲಿದ್ದೀರಾ, ಓಕೆ ಮುಗಿತಾ ಡ್ಯೂಟಿ, ಓಕೆ ನಾನು ಬರ್ತೀನಿ, ಇಲ್ಲ ನೀವು ಬರ್ತೀರಾ, ಓಕೆ ಬರ್ತಾರೆ, ಕರ್ಕೊಂಡು ಹೋಗ್ತಾರೆ. ಪ್ರಪೋಸ್ ಆಕ್ಚುಲಿ ಮಾಡೇ ಇಲ್ಲ. ಓಕೆ. ಸೊ ಈಗ ಎಷ್ಟು ಅಭ್ಯಾಸ ಆಗೋಯ್ತು ಅಂದ್ರೆ ದಿನ ಭೇಟಿ ಆಗಲೇಬೇಕು ಅಂತ ಅಭ್ಯಾಸ ಆಗೋಯ್ತು. ಓಕೆ, ಕದ್ದು ಮುಚ್ಚಿ ಕಾಫಿ ಕುಡಿತಿದ್ರಾ? ಅದು ಮುಚ್ಚಿ ಎಲ್ಲ ಓಪನ್ ಆಗಿ ಮನೆಯಲ್ಲಿ ನಾನು ಹೋಗ್ತಾ ಇದ್ದೆ. ನಮ್ಮ ಮಮ್ಮಿ 4 ದಿನ ನಾನು ಏನು ನೀನು ಅವ್ರ ಜೊತೆನೆ ಹೋಗ್ತಾ ಇರ್ತೀಯ, ಏನು ನಡೀತಾ ಇಲ್ಲ, ಏನು ನಡೀತಾ ಇಲ್ಲ ಮಮ್ಮಿ ಅಂತ ನಕ್ಕಿ ನಾನು ಆಚೆ ಇರೋದು. ಓಕೆ. ನನ್ನ ಮಮ್ಮಿ ನಮ್ಮ ಜಾತಿ ಬೇರೆ, ಅವ್ರ ರೀತಿ ಬೇರೆ, ಅವ್ರ ಜಾತಿ ಬೇರೆ, ನಮ್ಮ ರೀತಿ ಬೇರೆ. ನಾನು ಹೌದು ಮಮ್ಮಿ, ಬರೀ ಫ್ರೆಂಡ್ಸ್ ಮಮ್ಮಿ ಅಂತ ಹೇಳ್ಬಿಟ್ಟು ಹೋಗೋದು. ಅದಾದ್ಮೇಲೆ ಆಕ್ಚುಲಿ ಇವತ್ತಿನ ಡೇಟಲ್ಲಿ ನಮ್ಮ ಮನೆಯವರೇ ನನ್ನ ಪೇರೆಂಟ್ಸ್ಗೆ ಎಷ್ಟು ಇಷ್ಟ ಅಂದ್ರೆ ನಾನೇ ಏನೋ ಸ್ಟೆಪ್ ಡಾಟರ್ ಅವ್ರನ್ನ ಟ್ರೀಟ್ ಮಾಡ್ತಾರೆ. ಫಸ್ಟ್ ಪ್ರಿಫರೆನ್ಸ್ ಅವರೇ. ನೀನು ತುಂಬಾ ಅದೃಷ್ಟವಾದಿ, ಅಷ್ಟು ಸಾಫ್ಟ್ ಸ್ಪೋಕನ್ ಅವ್ರು ಸಿಕ್ಕಿದ್ದಾರೆ, ನೀನು ಎಷ್ಟು ಬಜಾರಿ, ನೀನು ಎಷ್ಟು ತಲೆನೋವು ಲೇಡೀಸ್, ನಿನಗೆ ಗೊತ್ತಿಲ್ಲ ಅಂತ ನಿನಗೆ ತುಂಬಾ ಬೈತಾರೆ. ಹಾಗೆ ಜಮಾಯಿ ರಾಜ ಅಂತಾರ? ಜಮಾಯಿ ರಾಜ ಇಲ್ಲ, ಜಮಾಯಿ ರಾಜ ಅವರೇ ಬಾಸ್, ಅವರೇ ಬಾಸ್. ಇಲ್ಲ ನೀನು ಅದೃಷ್ಟವಾದಿ, ನಾನೇ ಸರಿ ಇಲ್ಲ, ಅವ್ರು ತುಂಬಾ ಕರೆಕ್ಟ್ ಅಂತ ಹೇಳ್ತಾರೆ. ಎಲ್ಲ ನನಗೆ ಬೈತಾರೆ. ಅವ್ರು ಅಡುಗೆ ಮಾಡ್ತಾರೆ ಹೋಗ್ಲಿ? ಮೊಟ್ಟೆ ಮಾಡ್ತಾರೆ, ಮ್ಯಾಗಿ ಮಾಡ್ತಾರೆ, ಟೀ ಮಾಡ್ತಾರೆ. ಸಂಡೇ ಆದ್ರೆ ಅವ್ರು ಮಾಡಬೇಕು. ಓಕೆ. ಸೊ ತುಂಬಾ ಅತಿ ಹೆಚ್ಚು ಟೈಮ್ ಸ್ಪೆಂಡ್ ಮಾಡಿದ್ದು ಯಾವ ಪ್ಲೇಸ್? ಸ್ಟ್ರೇಟ್ ಆಗಿ ಸ್ವಲ್ಪ ದಿನ ಆದ್ಮೇಲೆ ಅವ್ರ ಮನೆಗೆ ಹೋಗೋದು ನಾನು, ಅವರು ನನ್ನ ಮನೆಗೆ ಬರೋದು. ಎಲ್ಲೋ ಒಂದ್ ಕಡೆ ನಾವು ನಮ್ಗೆ ಒಂದು ಟೆಸ್ಟಿಂಗ್ ಪೀರಿಯಡ್ ಇದ್ದಿಲ್ಲ. ಸಿಕ್ಕಿದ್ರೆ ನನಗೇನೋ ಒಂಥರ ಇಂಟ್ಯೂಷನ್, ಲವ್ ಅಟ್ ಫಸ್ಟ್ ಸೈಟ್ ಆ ಥರ. ಬಿಕಾಸ್ ನಾನು ಸಿಕ್ಕಾದ್ಮೇಲೆ ಒಬ್ಳು ಫ್ರೆಂಡ್ ನನ್ನ ಜೊತೆ ಇದ್ಲು. ಅವಳು ತುಂಬಾ ಜಾಸ್ತಿ ಮಾತಾಡಕ್ ಸ್ಟಾರ್ಟ್ ಮಾಡ್ತಿದ್ರು ಇವ್ರ ಜೊತೆ. ನನಗೆ ಇವಳನ್ನ ನೋಡ್ಬಿಟ್ಟು ಕೋಪ, ಇವಳು ಯಾಕೆ ಅವ್ರ ಜೊತೆ ಅಷ್ಟು ಮಾತಾಡ್ತಿದ್ದಾರೆ. ಫಸ್ಟ್ ಟೈಮ್ ಮೀಟ್ ಆಗಿರೋದು, ನಾಟ್ ಸೆಕೆಂಡ್ ಟೈಮ್, ಥರ್ಡ್ ಟೈಮ್. ಏನಕ್ಕೆ ಹೋಗಿದ್ದು ಹಾಸ್ಪಿಟಲ್ಗೆ? ಐ ಹ್ಯಾಡ್ ಗಾನ್ ಫಾರ್ ಅ ಫ್ಯಾಷನ್ ಶೋ, ಡಾಕ್ಟರ್ಸ್ ಡೇ ಇತ್ತು. ಸೊ ನಾವಿಬ್ರು ಮಾಡೆಲ್ಸ್ ಇದ್ವಿ ಹುಡುಗಿರು. ಸೊ ಆ ಬೇರೆ ಹುಡುಗಿ ಬಂದು ತುಂಬಾ ಮಾತಾಡ್ತಿದ್ದಾರೆ ಇವ್ರ ಜೊತೆ. ನಾನು ಮೀಟ್ ಆಗ್ಬಿಟ್ಟು ಒಂದು 15 ಮಿನಿಟ್ಸ್ ಆಗಿದೆ. 15 ಮಿನಿಟ್ಸ್ ಅಲ್ಲೇ ನನಗೆ ಇವ್ರಂದ್ರೆ ಏನೋ ಒಂದು ಅಟ್ರಾಕ್ಷನ್, ಮನ್ಸು ನಿಜವಾಗ್ಲೂ ಹಂಗೆ ಇತ್ತು. ಐ ನಾಟ್ ಎಕ್ಸಾಜುರೇಟಿಂಗ್. 15 ಮಿನಿಟ್ಸ್ ಆದ್ಮೇಲೆ 20 ಮಿನಿಟ್ಸ್ ಅಲ್ಲಿ ಇವಳು ತುಂಬಾ ಜಾಸ್ತಿ ಮಾತಾಡ್ತಿದ್ದಾರೆ ನನ್ನ ಫ್ರೆಂಡ್. ನಾನು ನೋಡ್ಬಿಟ್ಟು ಈ ಹುಡುಗಿ ನನಗೆ ಕೋಪ ಬರ್ತಿದೆ. ನಾನು ಅವ್ರಿಗೆ ಬನ್ನಿ ನಾನು ಕಾಫಿಗೆ ಹೋಗೋಣ ಅಂತ ನನಗೆ ಕೇಳ್ಕೊಂಡು ಕರ್ಕೊಂಡು ಹೊಟ್ಟೋದೆ. ಬಂದ್ರ ಫಸ್ಟ್ ಟೈಮ್ ಕಾಫಿಗೆ? ಕರ್ಕೊಂಡು ಹೋದೆ. ಬಂದ್ರು. ನಿಮ್ಮ ಹಾಸ್ಪಿಟಲ್ ಕಾಫಿ ಹೆಂಗಿರುತ್ತೆ ಕುಡಿಸಿ ಅಂತ ನಾನು ಕರ್ಕೊಂಡು ಹೋದೆ. ಯಾವ ಇಯರ್ ಅಲ್ಲಿ? 2007. ತುಂಬಾ ಹಳೆ ಲವ್ ಸ್ಟೋರಿ. ಫ್ರೆಂಡ್ಸ್ ಆಗಿ 2007 ಮೀನ್ಸ್ ನಾನು ಆಗ 4ನೇ ಕ್ಲಾಸ್ ಅಲ್ಲಿ ಇದ್ದೆ. ಹೌದು, ನಾನು ಅವಾಗ 11th ಸ್ಟ್ಯಾಂಡರ್ಡ್ ಇದ್ದೆ. ಅಂದ್ರೆ ಹಾಸ್ಪಿಟಲ್ ಅಲ್ಲಿ ಲವ್ ಆಗಿದ್ದು ಅನ್ನೋದು ಒಂಥರ ಇಂಟ್ರೆಸ್ಟಿಂಗ್ ಇದೆ ಅನ್ಸುತ್ತಲ್ಲ? ಹೌದು, ಒಂಥರ ಇಂಟ್ರೆಸ್ಟಿಂಗ್. ನಾವ್ ಜೊತೆಗೆ ಬೆಳೆದ. ಯಾರಿಗಾದ್ರೂ ಕೇಳಿದ್ರೆ ಕಾಲೇಜಲ್ಲಿ ನೋಡಿದ್ವಿ, ನಮ್ಮ ಮನೆ ಹತ್ರ ಇದ್ರು, ಅಲ್ಲಿದ್ರು, ಇಲ್ಲಿದ್ರು ಅಂತಾರೆ. ಬಟ್ ಹಾಸ್ಪಿಟಲ್ ಅಲ್ಲಿ ಲವ್ ಸ್ಟಾರ್ಟ್ ಆಗೋದು ಇಲ್ಲ. ನಮ್ದು ಏನಂದ್ರೆ ನಾವು ಫ್ರೆಂಡ್ಸ್ ಆಗೇ ಇದ್ವಿ ತುಂಬಾ ವರ್ಷ. ನನ್ಗೆ ಆಕ್ಚುಲಿ ಫ್ರೆಂಡು ಅವರೇ, ಸರ್ಕಲು ಅವರೇ. ಈಗ ಒಂದು 3-4 ಜನ ಹೊಸ ಫ್ರೆಂಡ್ಸ್ ಬಂದ್ವಿ, ಈಗ ಯಾರು ಇಲ್ಲ. ನನಗೆ ನನ್ನ ಫ್ಯಾಮಿಲಿನೇ ಫ್ರೆಂಡು, ಫ್ರೆಂಡ್ಸೇ ಫ್ಯಾಮಿಲಿ. ಏನ್ ಹೇಳಿದ್ರು ಟೈಮಲ್ಲಿ? ಅಂದ್ರೆ ಓಕೆ ಅಂತ ಇಲ್ಲ, ಕೇಳೇ ಇಲ್ಲ ಆಕ್ಚುಲಿ. ಓಕೆ ನಿಮ್ ಇಷ್ಟ ಅಂತ ಹೇಳಿದ್ರು. ಓಕೆ. ಈಗ ಫಸ್ಟ್ ಟೈಮ್ ನೀವು ಪ್ರಪೋಸ್ ಮಾಡಿದ್ರಲ್ಲ, ಅವ್ರು ಪ್ರಪೋಸೇ ಮಾಡಿಲ್ಲ. ಬರೀ ದಿನ ಸಾಯಂಕಾಲ ಆದ್ರೆ ನೀವು ಸಿಗ್ಲೇಬೇಕು ಅಂತ. ಓಕೆ. ಅದೇ ಪ್ರಪೋಸ್ ತರ. ಅವ್ರಿಗೆ ಎಕ್ಸೈಟ್ಮೆಂಟ್ ಇತ್ತಾ? ಸಂಜನಾ ಗಲ್ರಾಣಿ ಅಂತ? ಇಲ್ಲ, ಅವಾಗ ನಾನು ಸಂಜನಾ ಗಲ್ರಾಣಿ ಆಗಿರ್ಲಿಲ್ಲ. ನಾನು ಬರೀ ಒಂದು ಸ್ಟ್ರಗ್ಲಿಂಗ್ ಮಾಡೆಲ್ ತರನೇ ಇದ್ದೆ. ಓಕೆ. ವಾಸ್ ಜಸ್ಟ್ ಗ್ರೋಯಿಂಗ್. ಸಪೋರ್ಟ್ ಇಲ್ಲ ಆಗ್ಲಿಂದನೂ? ಸಪೋರ್ಟ್ ಇತ್ತು? ಸಪೋರ್ಟ್ ಇಲ್ಲ, ಜಸ್ಟ್ ಫ್ರೆಂಡ್ಸ್ ಆಗಿದ್ವಿ. ಆರಾಮಾಗಿ ತುಂಬಾ ವರ್ಷ ಫ್ರೆಂಡ್ಸ್ ಆಗಿದ್ವಿ. ಸೂಪರ್. ವೆಲ್, ಈಗ ಒಂದಷ್ಟು ಆಕ್ಟ್ರೆಸ್ ಗಳ ಹೆಸರು ಹೇಳ್ತೀನಿ. ವಾಟ್ ಯು ಕುಡ್ ಸ್ಟಿಲ್ ಅವರಿಂದ ಏನ್ ಕದಿಬಹುದು ಅಂತ. ರಶ್ಮಿಕಾ ಮಂದಣ್ಣ.
ಶಿ ಇಸ್ ವೆರಿ ಲಕ್ಕಿ, ಹ್ಮ್. ತುಂಬಾ ಲಕ್ಕಿ ಅವರು. ಅಲ್ಲ ಅವ್ರ ಕಡೆಯಿಂದ ಏನ್ ಸ್ಟೀಲ್ ಮಾಡ್ಕೋಬಹುದು ನೀವು ಅಂತ? ಆಕ್ಚುಲಿ ನನಗೆ ಹತ್ರ ಮೆಂಟಾಲಿಟಿ ಇಲ್ಲ. ಅಲ್ಲ ಹೈಪೋಥೆಟಿಕಲಿ ಜಸ್ಟ್ ಓಕೆ ಅವರು ಅವ್ರ ಸೈಜ್ ಈಗ ಸ್ವಲ್ಪ ದಪ್ಪ ಹೋಗಿದ್ದೀನಿ ನಾನು, ಅವ್ರು ತುಂಬಾ ಸಣ್ಣ ಇದ್ದಾರೆ, ಮೇ ಬಿ ದ ಸೈಜ್. ಓಕೆ. ರಚಿತಾ ರಾಮ್. ಡಿಂಪಲ್ಸ್. ಓ ಸೂಪರ್. ರಕ್ಷಿತಾ ಬಿಂದಾಸ್ ಆಟಿಟ್ಯೂಡ್. ಮತ್ತೆ ನಮ್ಮ ರಮ್ಯಾ. ಬೋಲ್ಡ್ನೆಸ್. ಸೂಪರ್. ರಾಗಿಣಿ ದ್ವಿವೇದಿ. ಹೈಟ್. ಏನ್ ಡಿಸ್ಕಸ್ ಮಾಡ್ತಿದ್ರಿ ರಾಗಿಣಿ ಅವ್ರ ಜೊತೆ ಹೆಚ್ಚು, ಅಂದ್ರೆ ಫ್ರೆಂಡ್ ಆದ್ಮೇಲೆ, ಪರಿಚಯ ಆದ್ಮೇಲೆ? ಆ ಒಂದು ಕಾಲ ತುಂಬಾ ಟೆನ್ಷನ್ ಕಾಲ ಇತ್ತು. ಸೊ ಹೆಚ್ಚಾಗಿ ಏನೋ ಡಿಸ್ಕಸ್ ಮಾಡಿದ್ರೆ ಟೆನ್ಷನ್ ಅಲ್ಲಿ ಇರ್ತಾ ಇದ್ವಿ. ಓಕೆ. ಒಬ್ರಿಗೊಬ್ರು ಏನು ಮಾತಾಡ್ತಾ ಇರ್ಲಿಲ್ಲ ಹೇಗೆ? ತಲೆನೋವು ಟೈಮ್ ಇತ್ತಲ್ವಾ, ಅದು ಒಂದು ಕಾಲನೇ, ಅದು ಒಂದು ಆ ಒಂದು ಸಿಚುವೇಶನ್ ಮಾತಾಡೋದು ಬೇಡ. ಆ ಸಿಚುವೇಶನ್ ಈಗ ಫೋನ್ ಮಾಡಿದ್ರೆ ಇಲ್ಲ ಅವರು ವರ್ಕ್ ಮಾಡ್ತಿದ್ದಾರೆ, ನೀವು ವರ್ಕ್ ಮಾಡ್ತಿದ್ದೀರಾ? ಖುಷಿ ಇದೆ ನನಗೆ. ನಮ್ಮನ್ನ ಪ್ರೋತ್ಸಾಹವಾಗಿ ತಗೊಳ್ಳಿ. ಅಂಡ್ ಅವರು ಹಿಂದೆನೂ ವರ್ಕ್ ಮಾಡ್ತಾ ಇದ್ರು, ಈಗಲೂ ವರ್ಕ್ ಮಾಡ್ತಾ ಇದ್ದಾರೆ. ನಾನು ಹಿಂದೆನೂ ವರ್ಕ್ ಮಾಡ್ತಾ ಇದ್ದೆ, ಈಗಲೂ ವರ್ಕ್ ಮಾಡ್ತಾ ಇದ್ದೀನಿ. ಎಲ್ಲರೂ ಪ್ರೋತ್ಸಾಹವಾಗಿ ತಗೊಳ್ಳಿ. ನಿಮ್ಮ ಹತ್ರ ಸಪೋಸ್ ನಿಮ್ ಕೈಯಲ್ಲಿ ಎಷ್ಟಾಗುತ್ತೋ ನೀವು ಮಾಡಿ, ಆಗಿಲ್ಲ ಅಂದ್ರೂ ಕುತ್ಕೊಂಡು ಒಂದ್ 20 ಜನ ಫೋನ್ ಮಾಡಿ, ಅಟ್ಲೀಸ್ಟ್ ಒಂದ್ 2 ಜನ ಆದ್ರೂ ಏನಾದ್ರು ಒಂದು ಹೆಲ್ಪ್ ಮಾಡ್ತಾರೆ. ನಿಮ್ ಕೈಯಲ್ಲಿ ಆದಷ್ಟು ಮಾಡಿ, ಅಟ್ಲೀಸ್ಟ್ ಫೋನ್ಸ್ ಆದ್ರೂ ಮಾಡಿ ಹೆಲ್ಪ್ ಮಾಡ್ಲಿಕ್ಕೆ ಹೊರಡಿ ಮನೆಯಿಂದ ಆಚೆ. ಫುಲ್ ಸೇಫ್ಟಿ ಪ್ರಿಕಾಷನ್ಸ್ ತಗೊಳ್ಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಓಕೆ. ಸೊ ಅದ್ರ ಜೊತೆಗೆ ಫ್ಯಾಮಿಲಿ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ. ಅಮ್ಮ ಸಜೆಸ್ಟ್ ಮಾಡ್ತಾರಾ ಇವತ್ತು ಟೊಮ್ಯಾಟೊ ಬಾತ್ ಮಾಡಿಸ್ಬಿಡೋಣ ಅಂತ? ಇವತ್ತೇ ಮಾಡಿಸಿರೋದು ಫಸ್ಟ್. ಈಗ ನಾಳಿದ್ದೆಲ್ಲ ಭಟ್ರು ಬರ್ತಾರೋ, ಯಾಕಂದ್ರೆ ಅವರೇ ಕೆಳಗಡೆ ನಿಂತ್ಕೊಂಡಿಲ್ಲ, ಐಸೆ ಕರೋ ಭಯ್ಯ ಅಂತಿದ್ರು. ಅದು ಅವ್ರ ಏಜ್ ಆಗಿದ್ದಾನೆ, ಅವ್ರ ಏಜು. ನಮ್ಮ ಅಂದ್ರೆ ಅವ್ರು ಏನ್ ಮಾಡ್ತಾರೋ ಫಸ್ಟ್ ಅವ್ರ ಮಾತು ಕೇಳಬೇಕು, ಅವ್ರ ಮಾತಿಗೆ ಗೌರವ ಕೊಡ್ಬೇಕು, ಆದ್ಮೇಲೆ ನಾವು ಮಾಡ್ಬೇಕು. ನಾನು ಆಕ್ಚುಲಿ ನಮ್ಮ ಮಮ್ಮಿ ಡ್ಯಾಡಿ ಎಲ್ಲ ಅಡ್ವೈಸ್ ಮಾಡಿದ್ರೆ ನಾನು ಸುಮ್ಮನೆ ಕುತ್ಕೊಂಡ್ಬಿಟ್ಟು ಓಕೆ ಮಮ್ಮಿ ಓಕೆ ಪಾಪ ಅಂತಾನೆ ಹೇಳೋದು. ಅವ್ರ ಅಡ್ವೈಸ್ ಫಸ್ಟ್ ನಡಿಬೇಕು. ಓಕೆ. ಈಗ ಮೊನ್ನೆ ಹೈದರಾಬಾದಿಗೆ ಹೋಗಿ ಬಂದಿದ್ರಿ, ಸೊ ಲಾಕ್ಡೌನ್ ಟೈಮ್ ಅಲ್ಲಿ ಅಲ್ಲಿನ ಕಾರ್ಯಕ್ರಮಗಳ ಬಗ್ಗೆ ಮಾತಾಡೋದಾದ್ರೆ ಅಲ್ಲಿ ಎಷ್ಟು ಬ್ಯುಸಿ ಆಗಿರ್ತಾರೆ ಸಂಜನಾ? ವಿ ಗೇವ್ ಸ್ಟೀಮ್ ಮಷೀನ್ಸ್, ಮತ್ತೆ ಶೀಲ್ಡ್, ಮತ್ತೆ ಮಾಸ್ಕ್, ಮತ್ತೆ ಹ್ಯಾಂಡ್ ಸ್ಯಾನಿಟೈಸರ್ಸ್ ಫ್ರಂಟ್ ಲೈನ್ ವರ್ಕರ್ಸ್ಗೆ. ಅಲ್ಲಿರೋ ಎಲ್ಲ ಟ್ರಾಫಿಕ್ ಪೊಲೀಸ್ಗಳಾಗಿರ್ಬಹುದು, ಮತ್ತೆ ಎಲ್ಲ ಇದು ಓಡಿಸೆ ಕಾಪ್ಸ್ ಆನ್ ದ ರೋಡ್, ಎನಿ ಆರ್ ಎವ್ರಿ ಕ್ಯಾಟಗರಿ, 1 ಸ್ಟಾರ್ 2 ಸ್ಟಾರ್ ಎಲ್ಲರೂ ಬಂದಿದ್ರು. ಅಷ್ಟು ಜನ ಬಂದಿದ್ರು. ಅವರಲ್ಲಿ 4 ಐಟಮ್ಸ್ ಹಂಚಿದ್ವಿ. ತುಂಬಾ ಖುಷಿ ಆಯ್ತು, ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ನೀವು ಜನ ಮನೇಲಿದ್ರೆ ಅವರು ಸೇಫ್ ಆಗಿರ್ತಾರೆ, ಜನನೂ ಸೇಫ್ ಆಗಿರ್ತಾರೆ, ಫ್ರಂಟ್ ಲೈನ್ ವರ್ಕರ್ಸ್ ಸೇಫ್ ಆಗಿರ್ತಾರೆ. ಸೊ ಹಾಗಾಗಿ ದಯವಿಟ್ಟು ಆದಷ್ಟು ಮನೇಲಿರಿ. ಓಕೆ. ಫೈನಲಿ ಜನ ಮನೇಲಿರಿ ಅಂತ ಹೇಳಿದ್ರಿ, ಅದ್ರ ಜೊತೆ ಒಳ್ಳೆ ಕೆಲಸ ಕೂಡ ಮಾಡ್ತಾ ಇದ್ದೀರಾ. ಸೊ ನಮ್ಮ ಕಡೆಯಿಂದ ಕೂಡ ಆಲ್ ದಿ ಬೆಸ್ಟ್ ಅಂಡ್ ಹೀಗೆ ಸಾಕ್ತಾ ಇರಲಿ. ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ಸೊ ಮಚ್. ವೆಲ್, ಇದಾಗಿತ್ತು ನಟಿ ಸಂಜನಾ ಗಲ್ರಾಣಿಯವರ ಮನದಾಳದ ಮಾತುಗಳು. ಇವತ್ತಿನ ಹೆಲೋಗಿದ್ದು ಟಾಕ್ ಶೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನೋಡ್ತಾರಿ ನ್ಯೂಸ್ ಅಲರ್ಟ್. ನಾನು ಸೈಯದ್ ಹಿದಾಯತ್. सेव कर दे बेटा, सेव करके लॉक क्लोज करना. एक कॉपी सेव करना है.